ಜನನೀ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋರ್ಷತ್ವ ಪ್ರಣಮಾಮಿ ಗುರುಮು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಕನ್ನಡ ರಾಜ್ಯೋತ್ಸವದಲ್ಲಿ ಮಾತಾಡಬೇಕಾದಾಗ ಸಂಸ್ಕೃತ ಶ್ಲೋಕದಿಂದ ಶುರು ಮಾಡಿದ್ರಲ್ಲ ಸರ್, ಕನ್ನಡದೊಳಗೆ ಸಂಸ್ಕೃತ ಇದ್ರೆ ಯಕ್ಷ ಹೆಂಗಿರುತ್ತೆ ಅಂತ. ನಾನಂದೆ, ಮಗ ಅಪ್ಪನ ಥರ ಇದ್ರೆ ಒಪ್ಕೋಬಹುದು, ಇಲ್ಲ ಅಂದ್ರೇನೆ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಇರೋದಲ್ಲಿ ಸಂಸ್ಕೃತ ಎಲ್ಲದರ ತಾಯಿ ಬೇರು. ಈ ತಾಯಿ ಬೇರಿನ ಕಲ್ಪನೆಯನ್ನ ನಾವು ಆಲೋಚನೆ ಮಾಡಬೇಕು. ಬಹಳ ಸಂತೋಷ, ಒಂದು ಅದ್ಭುತವಾದ ಆಡಿಟೋರಿಯಂ. ಬಹುಶಃ ಬೆಂಗಳೂರಿನ ಅತ್ಯಂತ ಕಡಿಮೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ತರದ ಆಡಿಟೋರಿಯಂ ನೋಡ್ಲಿಕ್ಕೆ ಸಿಗುತ್ತೆ. ನಿಮ್ಮ ಉಪ ಪ್ರಾಂಶುಪಾಲರನ್ನು ಹೇಳಿಕೊಂಡೆ, ಬಹಳ ಅದ್ಭುತವಾಗಿದೆ. ಅವರ ಕಲ್ಪನೆಯನ್ನ ಕೊಟ್ಟರು, ಇದರ ಹಿಂದೆ ಯಾವ ತರದ ಶಕ್ತಿಗಳು ಕೆಲಸ ಮಾಡ್ತಾ ಇವೆ, ಇದರ ಕಲ್ಪನೆ ಹೇಗಿದೆ ಅಂತ. ಬಹಳ ಸಂತೋಷ. ಈ ತರದೊಂದು ನಿಮ್ಗೆಲ್ಲ ಸಿಕ್ಕಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದರೆ ಒಂದು ಬಿಲ್ಡಿಂಗ್ ಕಟ್ಟೋದು ದೊಡ್ಡದಲ್ಲ, ಆ ಬಿಲ್ಡಿಂಗ್ ಒಳಗೆ ಯಾರಿರ್ತಾರೆ ಅನ್ನೋದು ಬಹಳ ಮುಖ್ಯ. ಒಂದು ಶಾಲೆ ಅಥವಾ ಒಂದು ಕಾಲೇಜನ್ನ, ಆ ಕಾಲೇಜಿನ ಬಿಲ್ಡಿಂಗ್ ನೋಡಿ ಬಹಳ ಜನ ಅಳೆದು ಬಿಡ್ತಾರೆ. ಇದು ಯುರೋಪಿಯನ್ ಮತ್ತು ಅಮೆರಿಕನ್ ಸ್ಟೈಲು. ನನ್ನ ದೇಶದ ಬಿಲ್ಡಿಂಗ್ ಗಳನ್ನ ನೋಡಿ ಅಳೆದಿದ್ದಲ್ಲ ನಾವು. ನನ್ನ ದೇಶದಲ್ಲಿ ಶಾಂತಿನಿಕೇತನ ಅಂತ ಒಂದು ಸ್ಕೂಲ್ ಅನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ನಡೆಸ್ತಾ ಇದ್ರು. ಹೇಗಿರ್ತಿತ್ತು ಅಂತಂದ್ರೆ, ಅವ್ರು ಯಾವತ್ತೂ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾನೆ ಇರಲಿಲ್ಲ. ಒಂದು ಮರದ ಕೆಳಗೆ ಕುತ್ಕೊಂಡು ಪಾಠ ಮಾಡ್ತಿದ್ರು, ಬಿಲ್ಡಿಂಗ್ ಇರ್ತಿರ್ಲಿಲ್ಲ ಅವರಿಗೆ. ಆದ್ರೆ ಶಾಂತಿನಿಕೇತನದ ವಿದ್ಯಾರ್ಥಿಗಳು, ಅವತ್ತು ಯಾರ್ಯಾರು ಓದಿದ್ದಾರೋ ಅವ್ರು ಇವತ್ತಿಗೂ ಎದೆ ತಟ್ಕೊಂಡು ಹೇಳ್ತಾರೆ, ನಾವು ಶಾಂತಿನಿಕೇತನದ ವಿದ್ಯಾರ್ಥಿ ಅಂತ. ಅಂದ್ರೆ ಬಿಲ್ಡಿಂಗ್ ಮುಖ್ಯ ಅಲ್ಲ, ಬಿಲ್ಡಿಂಗ್ ಒಳಗೆ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ದೊಡ್ಡ ಆಡಿಟೋರಿಯಂ ಇದೆ, ಕೂತವ್ರು ಯಾರು ಕೂಡ ಡಿಸಿಪ್ಲಿನ್ ಇಂದ 1 ಗಂಟೆ ಕೂತ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅನ್ನೋದಾದ್ರೆ ದೊಡ್ಡ ಬಿಲ್ಡಿಂಗ್ ಅಂತ ತಗೊಂಡು ಏನ್ ಮಾಡುದು? ಕರೆಕ್ಟ್ ತಾನೆ? ನಾನಿನ್ನು ಬೈಕಿಲ್ಲ, ಹೊಗಳ್ತಾ ಇದ್ದೀನಿ. ಬಹಳ ಖುಷಿ ಪಡಬೇಕು, ಬಹಳ ಸಂತೋಷ. ಇವತ್ತು ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ ಜೊತೆ 2-3 ವಿಚಾರಗಳನ್ನ ಹಂಚ್ಕೋಬೇಕು ಅಷ್ಟೇ, ಬಹಳ ಏನಿಲ್ಲ. ಇವತ್ತು ಮಾತಾಡ್ಲಿಕ್ಕೆ ಆದರಣೀಯ ಆಲ್ದೊಡ್ಡೇರಿ ಸುಧೀಂದ್ರ ಸರ್ ಇದ್ದಾರೆ. ನಾನು ತುಂಬಾ ಇಷ್ಟಪಟ್ಟು ಅವರ ಲೇಖನಗಳನ್ನು ಓದ್ತಿದ್ದವನು. ವಿಜಯ ಕರ್ನಾಟಕದಲ್ಲಿ ಅವರು ಕಾಲಂ ಬರೀತಿದ್ರು, ನಾನು ಅದೇ ಸ್ಪೇಸ್ ನಲ್ಲಿ ನಾನು ಕಾಲಂ ಅನ್ನು ಬರೀತಾ ಇದ್ದಂತ ಕಾಲ ಅದು. ಅವರ ಭಾಷೆ ಅತ್ಯಂತ ಸುಂದರವಾದ್ದು, ಕೇಳಲಿಕ್ಕೂ ಸುಂದರ, ಓದ್ಲಿಕ್ಕೂ ಅಷ್ಟೇ ಸುಂದರವಾದ ಭಾಷೆ. ಆದ್ರೆ ಯಾಕಿದನ್ನು ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ, ಬರಹಗಾರ ಆಗೋದೇನು ದೊಡ್ಡ ವಿಷಯ ಅಲ್ಲ, ಆದ್ರೆ ಒಬ್ಬ ವಿಜ್ಞಾನಿಯಾಗಿ ವಿಜ್ಞಾನವನ್ನ ಸಮರ್ಥವಾಗಿ ಕನ್ನಡಿಗರಿಗೆ ಮುಟ್ಟಿಸುವಂತ ಸಾಹಸದ ಕೆಲಸವನ್ನ ಮಾಡ್ತಾ ಇದ್ದವರು ಆಲ್ದೊಡ್ಡೇರಿ ಸುಧೀಂದ್ರ ಸರ್. ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರು ಮಾತನಾಡ್ತಿದ್ದಾರೆ. ಎಂಜಾಯ್ ಮಾಡ್ಬೋದು, ಬಹಳ ಸಂತೋಷ. ಎರಡನೇದಿದೆ, ನಾನು ಕೂಡ ಯಾವುದೋ ಬಹಳ ಜನ ಅನ್ಕೊಳ್ತಾರೆ, ಆರ್ಟ್ಸ್ ಓದ್ಕೊಂಡ್ ಬಂದಿದ್ದಿರ್ಬೇಕು, ಪಾಠ ಮಾಡೋದ್ರೆ ಆರ್ಟ್ಸ್ ಓದ್ಕೊಂಡ್ ಬಂದಿರ್ಬೇಕು ಅಂತ. ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ಟಿರ್ತಾರೆ, ಇನ್ನೇನು ಕೆಲಸ ಇರಲ್ಲ ಅವ್ರಿಗೆ ಅಂತ. ಆದ್ರೆ ಮಿತ್ರ ಮನೋಹರ ಹೇಳ್ದ, ನಾನು ಓದಿದ್ದು ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ನಾನು ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಏನು ಕೆಲಸ ಮಾಡದೆ ಅಂತ ಹೇಳ್ದ. ಅವನು ಸ್ವಲ್ಪ ಆಡ್ ಮಾಡ್ತೀನಿ. ಕೆಲಸ ಮಾಡದೆ 3 ದಿನಗಳ ಕಾಲ ಒಂದು ಕಂಪನಿಯಲ್ಲಿದ್ದೆ, ಚೆನ್ನೈನ ಕಲ್ಪಕ್ಕಂನಲ್ಲಿ. 3 ದಿನ ಆದ್ಮೇಲೆ ಅನ್ನಿಸ್ತು, AC ರೂಮ್ ನ ಹವಾ ಯಾಕೋ ಒಗ್ತಾ ಇಲ್ಲ, ಸ್ವಲ್ಪ ಬೀದಿಗೆ ಬರೋಣ ಅಂತ ಹೇಳಿ ನಾನಿವತ್ತು ರಾಜ್ಯದ ಉದ್ದಗಲಗಳನ್ನ ತಿರುಗಾಡಿದ್ದೀನಿ. ರಾಜ್ಯದ ಬಹುಶಃ ಈ ರಾಜ್ಯದಲ್ಲಿ ಯಾವ್ದಾದ್ರು ತಾಲೂಕಿನ ಹೆಸರು ಹೇಳಿ, ನಾನು ಆ ತಾಲೂಕಿಗೆ ಹೋಗಿದ್ದೀನಿ. ಈ ರಾಜ್ಯದ ಯಾವ್ದಾದ್ರು ಹೋಬಳಿಯ ಹೆಸರನ್ನು ಹೇಳಿ, ನಾನು ಆ ಹೋಬಳಿಗೆ ಹೋಗಿದ್ದೀನಿ. ಈ ರಾಜ್ಯದ ಕೆಲವು ಹಳ್ಳಿಗಳ ಹೆಸರನ್ನು ನೀವು ಹೇಳಿದ್ರು ಕೂಡ, ನಾನು ಎಲ್ಲೋ ಒಂದ್ ಕಡೆ ನಾನು ಒಂದ್ಸಲ ಹೋಗಿರ್ಬೇಕು ಆ ಹಳ್ಳಿಗೆ ಅನ್ನುವಷ್ಟರ ಮಟ್ಟಿಗೆ ಈ ರಾಜ್ಯವನ್ನ ತಿರುಗಾಡಿದ್ದೀನಿ. ತಿರುಗಾಡಿದ್ಮೇಲೆ ಅನ್ಸುತ್ತೆ ನಿಜವಾಗ್ಲೂ ಮನಸ್ಸುಗಳನ್ನ ಕಟ್ಟುವಂತ ಕೆಲಸ ಇದೆಯಲ್ಲ, ಬಹುಶಃ ಬೇರೆಲ್ಲ ಕೆಲಸಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ್ದು ಮತ್ತು ಮನಸ್ಸಿಗೆ ಖುಷಿ ಕೊಡುವಂತ ಕೆಲಸ ಅಂತ. ಈ ಕಾರಣಕ್ಕೆ ನಿಮ್ಮ ಎದುರಿಗೆ ಬಹಳ ಖುಷಿಯಿಂದ ಬಂದು ನಿಂತಿದ್ದೀನಿ. ನಾನು ಕೂಡ ಇಂಜಿನಿಯರಿಂಗ್ ಓದ್ಬೇಕಾದಾಗ ನಾನಿನ್ನು VTU ಬಂದಿರಲಿಲ್ಲ. VTUಗಿಂತ ಹಿಂದಿನ ಬ್ಯಾಚ್ ನಂದು ಮುಗಿದ ಕೂಡಲೇ VTU ಶುರುವಾಗಿತ್ತು. ನಾವು ಕಾಲೇಜ್ ಹೇಗಿತ್ತು ಅಂದ್ರೆ, ನಾನು ಓದಿದ್ದು ಭಟ್ಕಳದಲ್ಲಿ. ಓದ್ತಾ ಇರಬೇಕಾದಾಗ ಈ ಕಾಲೇಜ್ನಲ್ಲಿ ಬಹುಪಾಲು ಜನ ಮಲಯಾಳಿಗಳಿದ್ರು. ನಾನು ಫೈನಲ್ ಇಯರ್ಗೆ ಬಂದಾಗ, ಮಲಯಾಳಿಗಳು ಅಂದ್ರೆ ಕೇರಳದವರು, ನೀವು ಒಂದು ನಗೋದು ನೋಡಿದ್ರೆ ಮತ್ತೇನೋ ಕೆಡ್ತು ಅನ್ಸುತ್ತೆ. ಈ ಕೇರಳದ ಹುಡುಗರು ತುಂಬಾ ಜನ ಇದ್ರು. ನಾನು ಫೈನಲ್ ಇಯರ್ಗೆ ಬಂದಾಗ ನನ್ನ
ಪ್ರಿನ್ಸಿಪಲ್ರಿಗೆ ಹೋಗಿ ಒಂದು ಮಾತು ಕೇಳ್ಕೊಂಡೆ, ಸರ್ ನಾವು ಒಂದು ಕನ್ನಡ ವೇದಿಕೆ ಶುರು ಮಾಡಬೇಕು ಅಂತಿದ್ದೀವಿ, ಪರ್ಮಿಷನ್ ಕೊಡ್ತೀರಾ ಅಂತ. ನಾನು ತುಂಬಾ ಹೆಸರು ಮಾಡಿದ್ರಿಂದ ಕಾಲೇಜ್ನಲ್ಲಿ, ಆಯ್ತಪ್ಪ ನೀನ್ ಮುಂದೆ ನಿಂತ್ಕೋ, ಮಾಡು, ಏನ್ ಮಾಡ್ತೀಯ ಮಾಡು ಅಂತಂದ್ರು. ನಾನು ಸೆಕ್ರೆಟರಿ ಆದೆ, ಮತ್ತೊಬ್ಬನ ಅಧ್ಯಕ್ಷ ಅಂತ ನಾವು ಕರೆದು ಕೂರಿಸಿದ್ವಿ. ಮೊದಲನೇ ಕಾರ್ಯಕ್ರಮ ಮಾಡಬೇಕು. ನಾವು ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಅದ್ಭುತವಾದ ಭಾಷಣಕಾರರನ್ನು ಕರೆದಿದ್ವಿ, ASN ಹೆಬ್ಬಾರ್ ಅಂತ, ಕುಂದಾಪುರದವರು. JCಯಲ್ಲಿ ತುಂಬಾ ಹೆಸರು ಮಾಡಿದಂತ ವ್ಯಕ್ತಿ, ಒಬ್ಬ ಒಳ್ಳೆ ಲಾಯರ್, ಅದ್ಭುತವಾಗಿ ಭಾಷಣ ಮಾಡ್ತಾ ಇದ್ರು. ಅವ್ರನ್ನ ಕರೆಸಿದ್ವಿ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಅವ್ರನ್ನ ಕರೆಸಿದ ಕಾರ್ಯಕ್ರಮಕ್ಕೆ ಇಡೀ ಕನ್ನಡಿಗರು ನಮ್ಮ ಕಾಲೇಜ್ನಲ್ಲಿ ಇದ್ದಿದ್ದು 35 ಜನ, ಅದ್ರಲ್ಲಿ 20 ಜನ ಮೇಷ್ಟ್ರು ಇದ್ರು, ಇನ್ನು 15 ಜನ ನಾವು. ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಟೆನ್ಷನ್ ಶುರುವಾಯ್ತು ನಮ್ಗೆ. ನಮ್ ಇಡೀ ಹಾಲ್ ನಲ್ಲಿ ತುಂಬಿಸ್ಲಿಕ್ಕೆ ಸಾಧ್ಯ ಇದ್ದಿದ್ದು 150 ಜನ. ಯೋಚನೆ ಮಾಡಿ, ಇದ್ದವ್ರು ನಾವು 35 ಜನ, ಹೇಗಿರ್ಬೋದು? 150 ಜನ ಕೂತ್ಕೊಳ್ಬಹುದಾದ ಹಾಲು, ಮುಂದಿನ 4 ಸಾಲುಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳಿದ್ದು ಭಾಷಣಕಾರನಿಗೆ ಏನ್ ಅನ್ಸ್ಬೋದು? ನನಗೆ ಕೇಳಿದ್ರು ಹುಡುಗರೆಲ್ಲ, ಏನ್ ಮಾಡ್ಬೇಕೀಗ? ನಾನಂದ್ರೆ ಫೈನಲ್ ಇಯರ್ ಹುಡುಗರಿಗೆ ಇಷ್ಟು ಗೊತ್ತಾಗಲ್ವಾ ಅಂತೆ. ಅವ್ರು ಏನು ಅಂತಂದ್ರು, ನಾನಂದ್ರೆ ಹೋಗಿ ಮಲ್ಕೊಂಡಿರ್ತಾರೆ ಫಸ್ಟ್ ಇಯರ್ ಹುಡುಗರು, ಹೇಳ್ಕೊಂಡ್ ಬನ್ನಿ ಅಂತ. ರೂಮಿಗೆ ಹೋದ್ರು, ಹಾಸ್ಟೆಲ್ಗೆ ಹೋಗಿ ಯಾವ್ಯಾವ ಹುಡುಗರು ರೂಮಲ್ಲಿ ಮಲ್ಕೊಂಡಿದ್ರು ಎಲ್ಲರನ್ನೂ ಎಬ್ಬಿಸ್ಕೊಂಡು ಬಂದ್ರು. 35-40 ಜನ ನಾವು, ಉಳಿದವರೆಲ್ಲ ಭಾಷೆ ಬರದ ಕೇಳಿದ್ರು. ಎಲ್ಲರನ್ನೂ ಕೂರಿಸಿದ್ವಿ. ಒಬ್ಬ ಹುಡುಗ ನನ್ನ ಬಂದು ಕೇಳ್ದ, ಅವರೆಲ್ಲರೂ ಲೀಡರ್ ಆಗಿ ಬಂದು ಕೇಳ್ದ, ನಾವೇನ್ ಮಾಡ್ಬೇಕು? ನಾನಂದೆ, ಅವ್ರು ಮಾತಾಡಿದಾಗ ನಾವೇನ್ ಮಾಡ್ತೀವೋ ಅದನ್ನ ಮಾಡಿದೀವಿ. ನಾವು ನಕ್ಕಿದ್ರೆ ನೀವು ನಗ್ಬಹುದು, ನಾವು ಚಪ್ಪಾಳೆ ಹೊಡೆದ್ರೆ ನೀವು ಚಪ್ಪಾಳೆ ಹೊಡಿಬಹುದು ಅಂತ. ASN ಹೆಬ್ಬಾರ್ ಮಾತನಾಡಿದ್ರು, ಬಹಳ ಚೆನ್ನಾಗಿತ್ತು. ಅವ್ರು ನಗ್ತಾ ಇದ್ರು, ನಾವು ನಿಲ್ಲಿಸ್ತಿದ್ದೀವಿ ಅಂತ ಅಲ್ಲಿ ನಗು ಬರ್ತೀವಿ. ನಾವು ಚಪ್ಪಾಳೆ ಹೊಡೆದ ಮೇಲೂ ಆ ಕಡೆಯಿಂದ ಮುಂದುವರಿತಿತ್ತು ಅದು. ASN ಹೆಬ್ಬಾರ್ ಬಹಳ ಖುಷಿಯಾಗಿದ್ರು. ನನ್ ಬಂದು ಆಮೇಲೆ ಕೇಳಿದ್ರು, ಹಾಲ್ನಲ್ಲಿ ಎಕೋ ಹೊಡಿತಿತ್ತಲ್ಲ ತುಂಬಾ. ಎಕೋ ಯಾಕೆ ಅಂತ ನನಗೆ ಮಾತ್ರ ಗೊತ್ತಾಗ್ತಿತ್ತು, ಯಾರಿಗೂ ಗೊತ್ತಾಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಬಹಳ ಸಂತೋಷ. ನಾನು ಅದಕ್ಕೆ ಆರಂಭದಲ್ಲಿ ಇವನ್ನೆಲ್ಲ ಹೇಳ್ಕೊಂಡು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನ್ನಡಿಗರಿದ್ದಾರೋ ಬೇರೆಯವರಿದ್ದಾರೋ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳೋದು. ಸೊ ಯೂನಿಫಾರ್ಮ್ ಆಗಿ ನಗು ಬಂತು ಅಂದ್ರೆ ಎಲ್ಲ ಕನ್ನಡ ಬರುವುದು ಅಂತ. ಬಹಳ ಸಂತೋಷ ಮಿತ್ರರೇ. ನಾವಿವತ್ತು ಒಂದು ಶ್ರೇಷ್ಠ ಭಾಷೆಯ ಆರಾಧನೆಗೆ ನಿಂತಿದ್ದೀವಿ. ನನಗೂ ಬಹಳ ಖುಷಿ ಇದೆ. ನಾನು ಕನ್ನಡಿಗ ಅಂದ್ಕೊಳ್ಳಿಕ್ಕೆ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಗೊತ್ತೇನು? ಬಹುಶಃ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ತನ್ನ ಭಾಷೆಯನ್ನು ನೋಡುವ ದೃಷ್ಟಿ ಹೇಗೆ ಅಂತ ಹೇಳ್ಕೊಟ್ಟಿದ್ರೆ ಬಹುಶಃ ನನ್ನ ರಾಜ್ಯ ಮಾತ್ರ. ನೀವು ನೋಡಿ, ನಾವು ನಾಡಗೀತೆ ಹಾಡ್ತೀವಿ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತೀವಿ, ಹೌದು ತಾನೆ? ಕರ್ನಾಟಕ ಮಾತೆಗೆ ಜೈಕಾರ ಯಾಕೆ ಗೊತ್ತಾ? ಅವಳು ಭಾರತ ಮಾತೆಯ ಮಗಳು ಅನ್ನೋ ಕಾರಣಕ್ಕೋಸ್ಕರ ಅಂತ. ಬಹುಶಃ ಇಡೀ ದೇಶಕ್ಕೆ ಸಂದೇಶ ಕೊಡೋದ್ರಲ್ಲಿ ನಾವೇ ಅಗ್ರಣಿಗಳು ಅಂತ. ಭಾರತವನ್ನು ಬಿಟ್ಟು ಕರ್ನಾಟಕ ಇಲ್ಲ. ಹೀಗಾಗಿ ಕನ್ನಡಿಗರನ್ನ ಯಾರೂ ಇದುವರೆಗೂ ಭಾಷಾಂಧರು ಅಂತ ಕರೆದಿಲ್ಲ. ನಾವು ನಮ್ಮ ಭಾಷೆಯನ್ನು ಪ್ರೀತಿಸ್ತೀವಿ, ಆದ್ರೆ ಈ ಭಾಷೆಯ ನೆಪದಲ್ಲಿ ಭಾರತಕ್ಕಿಂತ ನನ್ನ ರಾಜ್ಯವೇ ದೊಡ್ಡದ್ದು ಅಂತ ಯಾವ ಕಾರಣಕ್ಕೂ ಹೇಳಿಲ್ಲ. ಭಾರತಕ್ಕೆ ಜೈಕಾರ ಹಾಕುವಂತ ಕೆಲಸ ತುಂಬಾ ಚೆನ್ನಾಗಿತ್ತು. ನಂಗೆ ಗುಂಡೂರಾಯರು ಯಾವಾಗ್ಲೂ ಹೇಳೋರು, ಹರಟೆಯಲ್ಲಿ ನನ್ನ ಜೊತೆ ಬರ್ತಾರೆ ನನ್ನ ಮಿತ್ರರವರು. ಅವ್ರೊಂದ್ಸಲ ಹೇಳಿದ್ರು, ಒಂದು ಸ್ಕೂಲ್ನಲ್ಲಿ ಒಂದು ಘಟನೆ ಆಗ್ತಿತ್ತಂತೆ. ಎಲ್ಲರೂ ಬಂದು ಕೇಳಿದ್ರಂತೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ. ಯಾರೋ ಒಬ್ರು ಪೇರೆಂಟ್ ಎದ್ದು ಬಂದು, ಅದೇನ್ರಿ ಕಿ ಜೈ ಅಂತ ಹಿಂದಿಯಲ್ಲಿ ಹಾಕ್ತೀರಿ, ಕನ್ನಡದಲ್ಲಿ ಜೈವಾಗ್ಲಿ ಅಂತ ಹೇಳಿ ಇತ್ತಂದ್ರು. ಈ ಮೇಡಮ್ ಹೇಳಿದ್ರು, ಆಯ್ತಪ್ಪ ಸರಿ, ಹಂಗಿದ್ರೆ ಕನ್ನಡದಲ್ಲಿ ಎಲ್ರು ಕನ್ನಡದಲ್ಲಿ ಜೈವಾಗ್ಲಿ ಅಂತ ಹೇಳ್ರಪ್ಪ ಅಂತ ಹೇಳಿ ಮೇಡಮ್ ಅಂದ್ರಂತೆ, ಭಾರತ ಮಾತೆಗೆ ಹುಡುಗರು ಕನ್ನಡದಲ್ಲಿ ಜೈವಾಗ್ಲಿ. ಮೊದಲು ನನಗೂ ಅವ್ರು ಹೇಳಿದಾಗ ನಗು ಬಂತು. ಆಮೇಲೆ ಅವ್ರು ಹೇಳಿದ್ರು, ಚಕ್ರವರ್ತಿ ಇದ್ದ ಅರ್ಥ ಬಹಳ ಚೆನ್ನಾಗಿದೆ. ಅರ್ಥ ಏನು ಅಂದ್ರೆ, ಭಾರತ ಮಾತೆಗೆ ಕರ್ನಾಟಕದಲ್ಲಿ ಜಯವಾಗಲಿ ಅಂತ ಅರ್ಥ. ಭಾರತವನ್ನು ಬಿಟ್ಟು ನನ್ನ ನಾಡನ್ನು ನೀವು ಕಟ್ಲಿಕ್ಕೆ ಹೊರಟ್ರೆ ನೀವು ದ್ರೋಹ ಮಾಡ್ತಿದ್ದೀರಿ ಅಂತ ಅರ್ಥ. ಭಾರತವನ್ನು ಬಿಟ್ಟು ಕನ್ನಡವನ್ನು ವೈಭವೀಕರಿಸಲಿಕ್ಕೆ ಹೋದ್ರೆ ದ್ರೋಹ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾನು ಮಾಡುವ ಪ್ರತಿಯೊಂದು ಕೆಲಸ, ನನ್ನ ನೆಲಕ್ಕೆ ಮಾಡುವ ಪ್ರತಿಯೊಂದು ಕೆಲಸ ನನ್ನ ದೇಶಕ್ಕೆ ಉಪಯೋಗವಾಗುವಂತದ್ದು ಅಂದ್ರೆ ಮಾತ್ರ ಅದೊಬ್ಬ ಕನ್ನಡಿಗನಾಗಿ ಶ್ರೇಷ್ಠ ಸಾಧನೆ ಅಂತ ನಾನಂತೂ ಕಳಕಳಿಯಿಂದ ನಂಬಿರುವಂತವನು, ಅದನ್ನೇ ಭಾವಿಸುವಂತವನು. ಆದ್ರೂ ನನ್ನ ಭಾಷೆ ಅಂದಾಗ ನನಗೊಂದು ಹೆಮ್ಮೆ ಇದೆ. ಇದು ಬರೀ ನನ್ನ ಭಾಷೆ ಅಲ್ಲ, ನನ್ನ ಭಾರತದಲ್ಲಿ ಹುಟ್ಟಿರುವಂತ ಸಂಸ್ಕೃತ ಆಧಾರಿತ ಪ್ರತಿಯೊಂದು ಭಾಷೆಗೂ ಇರುವಂತ ಅಪರೂಪದ ಶಕ್ತಿ ಇದು. ಯೋಚನೆ ಮಾಡಿ, ಎಷ್ಟು ಸುಂದರವಾದ ವೈಜ್ಞಾನಿಕವಾದ ಭಾಷೆ ನಾವು ಮಾತಾಡ್ತಿರೋದು ಅಂತ. ನಮ್ಗೆಲ್ರಿಗೂ ಇಂಗ್ಲಿಶಿನ ವ್ಯಾಮೋಹ ತುಂಬಾ ಆಗಿದೆ. ನಾನು ಇಂಗ್ಲಿಷ್ ಅನ್ನ ಮಾತನಾಡಬಾರದು ಅಂತ ಹೇಳಲ್ಲ. ನಾನು ಯಾರನ್ನ ನನ್ನ ಜೀವನಕ್ಕೆ ಮಾರ್ಗದರ್ಶಕ ಅಂತ ಭಾವಿಸ್ಕೊಳ್ತೀನೋ, ಯಾರನ್ನ ನನ್ನ ಜೀವನದ ಫೇವರಿಟ್ ಹೀರೋ ಅಂತ ಕರ್ಕೊಳ್ತೀನೋ, ಸ್ವಾಮಿ ವಿವೇಕಾನಂದರ ಇಂಗ್ಲಿಷ್ ಹೆಂಗಿತ್ತು ಅಂತಂದ್ರೆ, ಇಂಗ್ಲಿಷ್ ಭಾಷಣಕಾರರೇ ಹೇಳ್ತಾರೆ, ಈ ಮನುಷ್ಯ ಮಾತಾಡೋಕ್ಕಿಂತ ಮುಂಚೆ ಭಾಷಣ ಶುರುವಾಗ್ತಿತ್ತು, ಮಾತು ಮುಗಿಯೋ ವೇಳೆಗೆ ಇಂಗ್ಲಿಷ್ ಭಾಷೆಗೆ ಹೊಸ ಪದಗಳು ಸೇರ್ಪಡೆಯಾಗ್ತಿತ್ತು ಅಂತ ಭಾಷಣ ಮಾಡಿದ್ರು ವಿವೇಕಾನಂದ. ಭಾಷೆಯ ವಿಚಾರಕ್ಕೆ ಬಂದಾಗ
ನಾನು ಇಂಗ್ಲಿಷ್ ಅನ್ನ ದ್ವೇಷಿಸಲ್ಲ, ಆದ್ರೆ ಎಲ್ಲರಲ್ಲೂ ಸೈನ್ಸ್ ಅನ್ನ ನೋಡೋ ನಾವು ಒಂದು ಕ್ಷಣ ಕಣ್ಣು ಅರಳಿಸ್ಕೊಂಡು ನೋಡಿ ನನ್ನ ಭಾಷೆ ಎಷ್ಟು ಸುಂದರವಾಗಿದೆ. ಸಂಸ್ಕೃತದಿಂದ ಹುಟ್ಟಿರುವಂತ ಸಾಮರ್ಥ್ಯ ಇದು. ಸುಮ್ಮನೆ ಯೋಚನೆ ಮಾಡ್ತಾ ಇರಿ. ನಾವು 3 ಭಾಗ ಮಾಡ್ತೀವಿ: ಸ್ವರಗಳು, ವ್ಯಂಜನಗಳು, ಅವರ್ಗೀಯ ವ್ಯಂಜನ ಅಂತ. ಮರ್ತೋಗ್ಬಿಟ್ಟಿದ್ದೀರಾ ಎಲ್ಲ? ಇದು ಚಿಕ್ಕಂದ್ರೆ ಹೇಳ್ಬಿಟ್ಟಿದ್ದು, ಸುಮ್ಮನೆ ನೆನಪಿಸ್ಕೊಡ್ತೀರಿ. ಸ್ವರಗಳು ಅಂತಂದ್ರೆ ಆ ಇಂದ ಅಹವರೆಗೂ ಇದು ಹೊಕ್ಕಳಲ್ಲಿ ಹುಟ್ಟುತ್ತಂತೆ ಅಥವಾ ಕಂಠದ ಆಳದಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಬಿಡಿ ಅದನ್ನ. ವ್ಯಂಜನಗಳು ಹೆಂಗಿದೆ ಗೊತ್ತೇನು? ನೀವು ಕ ಖ ಗ ಘ ನ ಅಂತ ಹೇಳಿ ನಾಲ್ಗೆ ಕೂಡ ಅರಗಳಲ್ಲ. 5 ಪದಗಳ 5 ಅಕ್ಷರಗಳ ಗುಂಪು. ಚ ಛ ಜ ಜ ಞ ಅಂತ ಹೇಳಿ ನಾಲ್ಗೆ ಹೋಗಿ ಮೇಲಿನ ಪ್ಯಾಲೆಟ್ಟಿಗೆ ಬಡಿಯುತ್ತೆ. ಟ ಠ ಡ ಡ ನ ಅಂತ ಹೇಳಿ ನಾಲ್ಗೆ ಹೊರಳಬೇಕು, ಮೇಲಿನ ಪ್ಯಾಲೆಟ್ಟಿಗೆ ಬಡಿಬೇಕು. ತ ಥ ದ ಧ ನ ಅಂತ ಹೇಳಿ ನಾಲ್ಗೆ ಬಂದು ಹಲ್ಲಿಗೆ ತಾಕಬೇಕು. ಪ ಪ ಪ ಪ ಮ ಅಂತ ಹೇಳಿ 2 ತುಟಿಗಳು ಎಷ್ಟು ಚೆನ್ನಾಗಿ ಅಲಗಾಡೋದು ಕಾಣುತ್ತೆ. 5 ಅಕ್ಷರಗಳನ್ನ ಕಂಠದಿಂದ ಹಿಡಿದು ತುಟಿಯವರೆಗೆ ಎಷ್ಟು ಸುಂದರವಾಗಿ ಜೋಡಿಸಿದ್ರು. ಈ ಜೋಡಣೆ ಇದೆಯಲ್ಲ, ಬಹುಶಃ ಜಗತ್ತಿನ ಇನ್ಯಾವ ಭಾಷೆಯಲ್ಲೂ ಇಟ್ಟು ವೈಜ್ಞಾನಿಕ. ಈಗ ಮೂಲ ವಿಚಾರಕ್ಕೆ ಬನ್ನಿ. ಎಷ್ಟು ಚೆನ್ನಾಗಿದೆ ಮೂಲ ವಿಚಾರ, ಎಷ್ಟು ಚೆನ್ನಾಗಿದೆ. ನನಗೆ ಬಹಳ ಜನ ಕೇಳೋರು, ಅಮ್ಮನ ಮಮ್ಮಿ ಅನ್ನೋದು ಸರಿನಾ ಅಂತ. ಹೇಳಿದ್ರೆ ಸರಿ ತಪ್ಪು ನೀವು ಯೋಚನೆ ಮಾಡಬೇಕು. ಆದ್ರೆ ಅಮ್ಮನಿಗೂ ಮಮ್ಮಿಗೂ ಒಂದು ಡಿಫರೆನ್ಸ್ ಇದೆ. ಮಮ್ಮಿ ಅಂದ್ರೆ ಏನು ಅಂದ್ರೆ ಈಜಿಪ್ಟ್ ನಲ್ಲಿರುವ ಶವವನ್ನ ಮಮ್ಮಿ ಅಂತ ಕರೀತಾರೆ, ಹೇಳ್ತಾರೆ. ನಾನು ಆ ವಿಚಾರಕ್ಕೆ ಹೋಗಲ್ಲ. ಆದ್ರೆ ಭಾಷಾ ವಿಜ್ಞಾನದ ಆಧಾರದಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ನೀವು ಅಮ್ಮ ಅನ್ಬೇಕಾದ್ರೆ ಅಕಾರ ಸ್ವರಗಳಲ್ಲಿ ಮೊದಲನೇದು. ಫೈನ್, ಕರೆಕ್ಟ್ ತಾನೆ? ಮಕಾರ ವ್ಯಂಜನಗಳಲ್ಲಿ ಕೊನೆಯದ್ದು. ಅಮ್ಮ ಅನ್ಬೇಕು ಅಂದ್ರೆ ಹೊಕ್ಕಳಲ್ಲಿ ಹುಟ್ಟೋ ಮೊದಲನೇ ಅಕ್ಷರ. ಮಕಾರ ಅಂದ್ರೆ ವ್ಯಂಜನ ಕೊನೆಯದ್ದು. ಅಮ್ಮ ಅನ್ನೋದ್ರ ವೇಳೆಗೆ ಹೊಕ್ಕಳಿಂದ ಹಿಡಿದು ತುಟಿಯವರೆಗೆ ಎಲ್ಲ ಅಂಗಾಂಗಗಳು. ನೀವು ಅಮ್ಮನನ್ನ ಮಮ್ಮಿ ಅಂತ ನೋಡಿ ತುಟಿಯಲ್ಲೇ ಹುಟ್ಟಿ ತುಟಿಯಲ್ಲೇ ಸತ್ತೋಗ್ಬಿಡುತ್ತೆ. ಏನು ವ್ಯತ್ಯಾಸ ಇದೆ ರೀ? ಏನ್ ಚೆನ್ನಾಗಿದೆ. ಭಾಷಾ ವಿಜ್ಞಾನದ ಆಧಾರದಲ್ಲಿ ನೋಡಿದಾಗಲೂ ಕೂಡ ನನ್ನ ಭಾಷೆಯ ಸಾಮರ್ಥ್ಯ ಎಷ್ಟು ಅದ್ಭುತವಾದ್ದು ಅಂತ ಯೋಚನೆ ಮಾಡಿ. ಇದನ್ನ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದಂತ ಈ ಚಿಂತನೆ ಇತ್ತಲ್ಲ, ಇದು ನಮ್ಮ ಪೂರ್ವಜರಿಗಿತ್ತು. ದುರ್ದೈವ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಎಷ್ಟರ ಮಟ್ಟಿಗೆ ಸಾಮಾನ್ಯರಾಗ್ಬಿಟ್ಟಿದ್ದೀವಿ ಅಂತಂದ್ರೆ, ಎಲ್ಲಿದೆ ವಿಜ್ಞಾನ ಅಂತ ಕೇಳಿದ್ರೆ ನಮ್ಮ ಕೈ ಬೆರಳು ಪಶ್ಚಿಮದ ಕಡೆ ತೋರಿಸುತ್ತೆ, ವಿಜ್ಞಾನ ಇರೋದು ಅಲ್ಲೇ ಅಂತ. ಆದ್ರೆ ವಿವೇಕಾನಂದರನ್ನ ಸೋದರಿ ನಿವೇದಿತಾ ಕೇಳ್ತಾಳೆ, ಸ್ವಾಮೀಜಿ ನಾನು ಭಾರತವನ್ನ ಮತ್ತು ಪಶ್ಚಿಮವನ್ನ ಹೇಗೆ ನೋಡಬೇಕು? ಸ್ವಾಮಿ ವಿವೇಕಾನಂದರಿಗೆ ಸೋದರಿ ನಿವೇದಿತಾ ಕೇಳ್ತಾಳೆ, ಭಾರತವನ್ನ ಮತ್ತು ಪಶ್ಚಿಮವನ್ನ, ಈಸ್ಟ್ ಅನ್ನ ಮತ್ತು ವೆಸ್ಟ್ ಅನ್ನ ನಾನು ಹೇಗೆ ನೋಡಬೇಕು ಅಂತ ಕೇಳಿದಾಗ, ವಿವೇಕಾನಂದರು ಸೋದರಿ ನಿವೇದಿತಾ ಹೇಳಿದ ಮಾತನ್ನ ಹಾಗಾಗಿ ನಿಮ್ ಮುಂದೆ ಇಡ್ತೀನಿ. ವಿವೇಕಾನಂದರು ಹೇಳ್ತಾರೆ, ಸಿಸ್ಟರ್ ನಿವೇದಿತಾ, ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್, you first test it and then accept it. And anything of Indian origin, you first accept it. If required, you test it. ಯೋಚನೆ ಮಾಡಿ, ಈ ಹಂತದಲ್ಲಿ ನಿಂತ್ಕೊಂಡು ಭಾರತ ಜಗತ್ತಿಗೆ ಏನ್ ಕೊಡ್ತು ಅಂತ ಒಂದು ಕ್ಷಣ ಆಲೋಚನೆ ಮಾಡ್ಕೊಂಡು ನೋಡಿ, ನೀವು ಗಾಬರಿ ಆಗ್ಬಿಡ್ತೀರಿ. ಇಡೀ ಜಗತ್ತಿಗೆ ಭಾರತ ಅನ್ನೋ ಈ ರಾಷ್ಟ್ರ ಏನ್ ಕೊಡ್ತು ಅಂತ ಕೇಳಿದ್ರೆ, ಬದುಕೋದು ಹೇಗೆ ಅನ್ನೋದನ್ನು ಕಲಿಸಿ ಕೊಡ್ತು ಅಂತ. ಇದಕ್ಕಿಂತ ಹೆಚ್ಚು ನಾವೆಲ್ಲ ನಮ್ಮನ್ನು ನಾವು ತುಂಬಾ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದೀವಿ. BE ಓದ್ತಿರೋ ನಮಗೆ ಬೇರೆ ಯಾರು ನಮ್ಮೆಲ್ಲರಿಗಿಂತ ಚಿಕ್ಕವರು ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದ್ರೆ 4 ವರ್ಷ ಕಳೆದ ತಕ್ಷಣ, ಇಲ್ಲಿಂದ ಆಚೆ ಬಿದ್ದ ತಕ್ಷಣ ನಾವು ಒಂದು ದೊಡ್ಡ ಸಂಬಳದ ಕೆಲಸಕ್ಕೆ ಹೋಗ್ತೀವಿ, ಸಿಕ್ಕಾಪಟ್ಟೆ ದುಡಿತೀವಿ, ಏನೋ ಮಾಡ್ತೀವಿ ಅಂತ ಕನಸನ್ನು ಕಟ್ಕೊಂಡು ಕೂತಿದ್ದೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ದೇಶದ ನನ್ನ ಪೂರ್ವಜರು 10,000 ವರ್ಷಗಳ ಹಿಂದೆ ನನ್ನಂತ ಸಾಮಾನ್ಯ ವಿದ್ಯಾರ್ಥಿ ಎಷ್ಟು ಬುದ್ಧಿವಂತನಾಗಿದ್ದ ಅಂದ್ರೆ, ಅವನ ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಆಗ್ತಿತ್ತು ಅಂತಂದ್ರೆ, ಯಾವಾಗಾದ್ರೂ ಒಮ್ಮೆ ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿ, ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಉಪನಿಷತ್ತಿನ ಪುಸ್ತಕ ತೆಗೆದು ನೋಡಿ, ನೀವು ಗಾಬರಿ ಆಗ್ಬಿಡ್ತೀರಾ. ಯಾವುದನ್ನ ಜಗತ್ತು ಇವತ್ತು ಅಚ್ಚರಿಯಿಂದ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ಯೋ ಅದನ್ನ 10,000 ವರ್ಷಗಳ ಹಿಂದೆ ಈ ದೇಶದ ಸಾಮಾನ್ಯ ತರುಣರು ಡಿಸ್ಕಸ್ ಮಾಡ್ತಿದ್ರು. ಒಂದೇ ಒಂದು ಉಲ್ಲೇಖ ಮಾಡಬೇಕು ನಿಮ್ ಜೊತೆ. ನಂಗೆ ಗೊತ್ತಿಲ್ಲ ನಿಮ್ಗೆಲ್ಲ ಇದು ಬೌನ್ಸರ್ ಏನು ಅನ್ಸ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ಕೂಡ ನಿಮ್ ತರ ವಿದ್ಯಾರ್ಥಿ ಆಗಿದ್ದವನೇ. ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. 3 ವಿದ್ಯಾರ್ಥಿಗಳು ಗುರುಗಳನ್ನು ಅರಸ್ಕೊಂಡು ಹೋಗಿದ್ ಯಾಕೆ ಅಂದ್ರೆ, ಅವರಂದ್ರು ನಮ್ಗೆ 3 ಪ್ರಶ್ನೆ ಇದೆ, ಯಾರು ಉತ್ತರ ಕೊಡ್ತಾರೋ ಹುಡುಗಬೇಕು ಅಂತ. ಆ 3 ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದ್ಸಲ ಯಾರೋ ಹೇಳಿದ್ರು, ಪಿಪ್ಪಲಾದ ಅಂತ ಋಷಿಗಳಿದ್ದಾರೆ, ನಿಮ್ ಪ್ರಶ್ನೆಗೆ ಉತ್ತರ ಕೊಡೋ ಸಾಮರ್ಥ್ಯ ಇರೋದು ಅವರಿಗೆ, ಹೋಗ್ತೀರಾ ಅಂತ. ಈ ಹುಡುಗರ ಹತ್ರ ಹೋದ್ರು, ಗುರುಗಳೇ ನಮ್ಗೊಂದು ಪ್ರಶ್ನೆ ಇದೆ, ಉತ್ತರ ಕೊಡ್ತೀರಾ ಅಂತ.
ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಗುರುಗಳು ಹೇಳಿದ್ರು. ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೋದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಉತ್ತರ ಕೊಡುವಷ್ಟು ಯೋಗ್ಯತೆ ನಿಮ್ಗೆ ಬರಬೇಕು ಅಂದ್ರೆ, ಪ್ರಶ್ನೆ ಕೇಳುವಷ್ಟು ಯೋಗ್ಯತೆ ನಿಮ್ಗೆ ಬರಬೇಕು ಅಂದ್ರೆ 1 ವರ್ಷ ನನ್ನ ಗುರುಕುಲದಲ್ಲಿ ನಾನು ಸೇವೆ ಮಾಡಬೇಕು ಅಂತ. ಅರ್ಥ ಆಗ್ತಿದ್ಯಾ? ಪ್ರಶ್ನೆ ಕೇಳೋ ಯೋಗ್ಯತೆ ಬರಬೇಕು ಅಂದ್ರು ಗುರುಗಳ ಜೊತೆ 1 ವರ್ಷ ಕಾಲ ಕಳಿಬೇಕು. ಹುಡುಗರಂದ್ರು ಈ ತರ ಮಾತಾಡಿದ್ದಾರೆ ಅಂದ್ರೆ ಈ ಗುರುಗಳಿಗೆ ಗ್ಯಾರಂಟಿ ಉತ್ತರ ಗೊತ್ತಿದೆ, ನಾನು 100% ಇವ್ರು ಸೇವೆ ಮಾಡ್ತೀವಿ ಅಂತ 3 ಜನ ಕೂತ್ಬಿಟ್ರು. 3 ಜನ ಸೇವೆ ಮಾಡ್ತಾ ಮಾಡ್ತಾ 8-9 ತಿಂಗಳು ಕಳಿತು, ಮತ್ತೆ ಹೋಗ್ಬಿಟ್ಟಿದ್ರು ಪ್ರಶ್ನೆನ. ಗುರುಗಳು ಕರೆದು ನೆನಪಿಸಿದ್ರು, ಪ್ರಶ್ನೆ ಕೇಳಲೇ ಇರಲ್ಲಪ್ಪ, ಕೇಳಿ ಅಂತ. ಮೊದಲನೇ ಪ್ರಶ್ನೆ ಏನ್ ಗೊತ್ತೇನು? ಇಷ್ಟು ದೀರ್ಘ ತಪಸ್ಸಿನ ನಂತರ ಕೇಳಿದ ಮೊದಲ ಪ್ರಶ್ನೆ, ಗುರುಗಳೇ ಎಲ್ಲರೂ ಕಣ್ಣು ನೋಡುತ್ತೆ ಅಂತಾರೆ, ಚೆನ್ನಾಗಿ ಕೇಳಿ, ಕಣ್ಣು ನೋಡುತ್ತೆ ಅಂತಾರೆ. ನಾವು ಹೇಳ್ತೀವಿ ನನ್ನ ಕಣ್ಣು ಚುರುಕು, ನನ್ನ ಕಣ್ಣು ಮಂದ ಅಂತ. ಕಣ್ಣು ನೋಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಕುರುಡನಿಗೂ ಕಣ್ಣಲ್ಲೇ ಇರುತ್ತಲ್ಲ, ಅದು ಮಾತ್ರ ಯಾಕೆ ನೋಡಲೇ ಇಲ್ಲ? ಇವತ್ತಿನ ಸೈನ್ಸ್ ಬೇರೆ ಬೇರೆ ಉತ್ತರ ಕೊಡುತ್ತೆ ಬಿಡಿ. ಸೆಕೆಂಡ್ ಪಾರ್ಟ್, ಎರಡನೇ ಪ್ರಶ್ನೆ ಕೇಳಿದ, ಎಲ್ಲರೂ ಹೇಳ್ತಾರೆ ಕಿವಿ ಕೇಳುತ್ತೆ ಅಂತ, ಕಿವುಡನ ಕಿವಿ ಅಲ್ಲೇ ಇರುತ್ತಲ್ಲ, ಅದು ಮಾತ್ರ ಯಾಕೆ ಕೇಳಲೇ ಇಲ್ಲ? ನಾವು ತಮಟೆ ಹೊಡೆದೋಯ್ತು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ತಮಟೆ ಇದ್ದವನ್ ಕಿವಿಯೂ ಕೇಳಲ್ಲ. ಅನೇಕ ಬಾರಿ ಇವೆಲ್ಲ ಕೇಳೋದಿರ್ಲಿ. ಹೆಂಗಿರುತ್ತೆ ಮಜಾ ಅಂತಂದ್ರೆ, ನಮ್ ಕಿವಿ ಗಟ್ಟಿಯಾಗಿರುತ್ತೆ, ಕೇಳೋ ಎಲ್ಲ ವ್ಯವಸ್ಥೆಗಳು ವ್ಯವಧಾನಗಳು ಇರ್ತವೆ. ಆದ್ರೆ ಎಕ್ಸಾಮಿನೇಷನ್ ಟೈಮ್ ಬರುತ್ತಲ್ಲ, ನಾವ್ ಎಷ್ಟು ಸೀರಿಯಸ್ ಆಗಿ ಪುಸ್ತಕದಲ್ಲಿ ಮುಳುಗಿರ್ತೀವಿ ಅಂದ್ರೆ ಪಕ್ಕದಲ್ಲಿ ಆಗೋಗಿರೋ ದೊಡ್ಡ ಗಲಾಟೆ ಕೂಡ ಕಿವಿಗೆ ಬಿದ್ದಿರಲ್ಲ. ಯಾಕೆ? ನಮಗ್ ಗೊತ್ತೇ ಇಲ್ಲ. ಕಾನ್ಸಂಟ್ರೇಷನ್ ಹೊಸ ಪದ ಬಳಸ್ತಾ ಇದ್ವಿ ನಾವು. ಆಶ್ಚರ್ಯವಾಗಿ ಯೋಚನೆ ಮಾಡಿ. 3ನೇ ಪ್ರಶ್ನೆ ಹುಡುಗರು ಕೇಳಿದ್ರು, ಬಹಳ ಅದ್ಭುತವಾಗಿರೋ ಪ್ರಶ್ನೆ. ಈ ಪ್ರಶ್ನೆ ನಾನು ಕೇಳಿ ಪ್ರಾಣಶಕ್ತಿಯ ಕುರಿತಂತೆ ಕೇಳೋದು, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಸರಳವಾಗಿ ಹೇಳ್ತೀನಿ. ಹುಡುಗ ಕೇಳಿದ ಪ್ರಶ್ನೆ ಏನಿತ್ತು ಅಂದ್ರೆ, ನಾವೆಲ್ಲರೂ ಅನ್ಕೊಂಡಿದ್ದೀವಿ ನಮ್ ಮೂಗು ಉಸಿರಾಡುತ್ತೆ ಅಂತ, ಸತ್ತವನ ಮೂಗು ಮಾತ್ರ ಯಾಕೆ ಉಸಿರೇ ಆಡಲ್ಲ? ಬಹಳ ಆಸಕ್ತಿಕರವಾದ ಪ್ರಶ್ನೆ. ಗುರುಗಳಂದ್ರು ಬಹಳ ಸುಂದರವಾದ ಪ್ರಶ್ನೆಪ್ಪ, ಉತ್ತರ ಬಹಳ ಕಷ್ಟ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಷ್ಟೇ ಅಂತ. ಗುರುಗಳು ಅವ್ನಿಗೆ ಹೇಳಿದ್ರು, ನೋಡೋದು ಕಣ್ಣಲ್ಲ, ಕೇಳೋದು ಕಿವಿಯಲ್ಲ, ಉಸಿರಾಡೋದು ಮೂಗಲ್ಲ, ಒಳಗಿರುವಂತ ಒಂದು ಶಕ್ತಿ ಇವೆಲ್ಲ ಬೇಕು ಅಂದ್ರೆ ಮಾಡ್ಕೊಡುತ್ತೆ, ಬೇಡ ಅಂದ್ರೆ ತನ್ನ ಪಾಡಿಗೆ ನಾನು ಬಿಟ್ಟು ಹೋಗ್ಬಿಡುತ್ತೆ ಅಂತಂದ್ರು. ಏನ್ ಸುಂದರವಾದ ಪ್ರಶ್ನೆ ಅಂದ್ರೆ, ಮುಂದಿನ ಗುರುಗಳಿಗೆ ಅವ್ರು ಕೇಳಿದ ಪ್ರಶ್ನೆ, ಈ ಶಕ್ತಿನ ಗುರುತಿಸ್ಕೊಳ್ಳೋದು ಹೆಂಗೆ? ಅವರಂದ್ರು, ಈ ಶಕ್ತಿನ ಗುರುತಿಸ್ಕೊಳ್ಳೋದೇ ಮನುಷ್ಯ ಬದುಕೋದರ ಶ್ರೇಷ್ಠ ಮೆಥಡ್. ಈ ಶಕ್ತಿನ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡು, ಉಳಿದಿದೆಲ್ಲ ನಿನ್ ಪಾದದ ಕೊಡಕ್ಕೆ ಬರುತ್ತೆ ಅಂತ. ನನಗೂ ಮೊದಲು ಅರ್ಥ ಆಗ್ತಿರ್ಲಿಲ್ಲ. ನಾನು ಯಾವಾಗ್ಲೂ ಕೂತ್ಕೊಂಡಾಗ ಯಾರ ಹತ್ರ ಹೋಗಿ ಮೆಡಿಟೇಷನ್ ಹೇಳ್ಕೊಡಿ ಅಂದ್ರು ಕಣ್ಮುಚ್ಚಿ ಅನ್ನೋದು. ಕರೆಕ್ಟ್ ತಾನೆ? ಆಶ್ಚರ್ಯಪ್ಪ. ನಾನು ಹೈಸ್ಕೂಲ್ ಮಕ್ಕಳಿಗೆ ಹೋಗಿ ಯಾವ ಹುಡುಗರನ್ನ ಕೇಳ್ತಿದ್ದೆ, ಎಲ್ಲರಯ್ಯ ನೀವೆಲ್ಲ 1 ನಿಮಿಷ ಕಣ್ಣು ಮುಚ್ಚಿಕೊಂಡು, ವಿಜ್ಞಾನ ತುಂಬಾ ಬೆಳೆದಿರುವಂತ ಭಾರತದಲ್ಲಿ ಹೈಸ್ಕೂಲ್ ನ ಮಕ್ಕಳಿಗೆ ಇವತ್ತು ಕೇಳಿದ್ರೆ, ಹೈಸ್ಕೂಲ್ ಬಿಡಿ, ನಾನು ಹೇಳಿದೆ ನಿಮ್ಮನ್ನು ಕೇಳಿದ್ರು ನೀವು ಇದನ್ನೇ ಮಾಡ್ತೀರಿ. ಎಲ್ಲರೂ 1 ನಿಮಿಷ ಕಣ್ಣು ಮುಚ್ಕೊಂಡು ನೀವು ಪ್ರತಿನಿತ್ಯ ಪೂಜೆ ಮಾಡೋ ದೇವರನ್ನ ಒಂದು ಕ್ಷಣ ನೋಡಿ ಅಂತಂದ್ರೆ, ನಾವು 1 ನಿಮಿಷ ಕಣ್ಣು ಮುಚ್ಕೊಂಡು ಕೈ ಎತ್ತೀನಿ, ನನಗೆ ಕಾಣಿಸ್ತು ಸರ್ ಅಂತ. ಯುರೋಪ್ನಲ್ಲೂ ಅಮೆರಿಕಾದಲ್ಲೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಕಣ್ಣು ಮುಚ್ಕೊಂಡು ನೋಡ್ರಯ್ಯ ಅಂದ್ರೆ ಚಕ್ರವರ್ತಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ, ಕಣ್ಣು ಮುಚ್ಕೊಂಡು ನೋಡಿ ಅಂತಾರೆ. ಕಣ್ಣು ಮುಚ್ಚಿದ್ರೆ ಏನಾದ್ರು ಕಾಣುತ್ತಾ ಸರ್? ಕಣ್ಣು ತೆಗೆದ ಮೇಲೆ ಮಾತ್ರ ಕಾಣೋದು ಅಂತಾರೆ. ಕರೆಕ್ಟ್ ತಾನೆ? ನನ್ನ ದೇಶಕ್ಕೆ ಯಾವತ್ತೂ ಪ್ರಶ್ನೆ ಬರಲಿಲ್ಲ. ಯಾಕೆಂದ್ರೆ ನನ್ನ ದೇಶ ಹೇಳುತ್ತೆ, ಕಣ್ಣು ತೆಗೆದಾಗ ಏನ್ ಕಾಣುತ್ತೋ ಸುಳ್ಳು, ಕಣ್ಣು ಮುಚ್ಚಿದಾಗ ಏನ್ ಕಾಣುತ್ತಲ್ಲ ಅದು ಮಾತ್ರ ಸತ್ಯ. ಮುಚ್ಚಿರುವ ಭಾರತ ಜಗತ್ತಿಗೆ ಕೊಟ್ಟಿರುವಂತ ಶ್ರೇಷ್ಠ ಆದರ್ಶವೇ ಮುಚ್ಚಿದ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಈ ಮುಚ್ಚಿದ ಕಣ್ಣಿನಿಂದ ಹುಡುಕೋ ಪ್ರಯತ್ನ ಇತ್ತಲ್ಲ, ಇದನ್ನ ಎಷ್ಟರ ಮಟ್ಟಿಗೆ ಮಾಡ್ತು ಅಂತಂದ್ರೆ, ಮುಚ್ಚಿದ ಕಣ್ಣಿನಿಂದಲೇ ಈ ದೇಶ ಅದ್ಭುತವಾದ ವೈಜ್ಞಾನಿಕ ಸತ್ಯಗಳನ್ನ ಕಂಡುಕೊಳ್ತು. ನಾನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ, ಆರ್ಯಭಟ ಕೂತು ಜಾಗದಲ್ಲಿ ಗ್ರಹಗಳ ಚಲನೆಯ ಬಗ್ಗೆ ಇಷ್ಟು ಕರಾರುವಕ್ಕಾದ ನಿರ್ಣಯಗಳು ಮಾಡ್ತಾನಲ್ಲ, ಯಾವ್ಯಾವ ಗ್ರಹಗಳಲ್ಲೂ ಎಷ್ಟೆಷ್ಟು ದೂರದಲ್ಲಿವೆ, ಅದ್ರ ತೂಕ ಏನಿರ್ಬೋದು ಅಂತ ಹೇಳ್ತಾನಲ್ಲ. ಗುರು ಗ್ರಹಕ್ಕೆ ಗುರು ಅಂತ ಹೆಸರು ಕೊಡಬೇಕಾದ್ರೆ, ಗುರು ಅಂದ್ರೆ ಏನ್ ಗೊತ್ತೇನು? ಯಾರ ತೂಕ ಜಾಸ್ತಿ ಇದೆಯೋ, ವೆಯ್ಟ್ ತುಂಬಾ ವೆಯ್ಟ್ ಇರುತ್ತೋ ಅಂತವ್ರನ್ನ ಗುರು ಅಂತ ಕರಿತೀವಿ. ಜ್ಞಾನದ ವೆಯ್ಟ್ ಇದ್ರೆ ಅವ್ರನ್ನ ಗುರುಗಳಾಗ್ತಾರೆ, ಮಾಮೂಲಿ ವೆಯ್ಟ್ ಇದ್ರೆ ಗುರು ಗ್ರಹ. ನಾವು ಎಷ್ಟರ ಮಟ್ಟಿಗೆ ಹೊರಗೆ ಬಂದ್ಬಿಟ್ಟಿದ್ದೀವಿ ಅಂತಂದ್ರೆ, ಹೊರಗಿನದನ್ನ ನೋಡ್ತಾ ನೋಡ್ತಾ ನಮ್ಮ ಶಕ್ತಿ ಪೂರ್ತಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಕೂತ ಜಾಗದಲ್ಲೇ ಗಮನಿಸುವಂತ, ಕೂತ ಜಾಗದಲ್ಲಿ ಅರ್ಥೈಸಿಕೊಳ್ಳುವಂತ ಎಲ್ಲ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀವಲ್ಲ. ಇದನ್ನ ಮಾತನಾಡಿದ್ರೆ ಜನ ಹೇಳ್ತಾರೆ, ಇವರೆಲ್ಲ ಸಿಕ್ಕಾಪಟ್ಟೆ ಅಧ್ಯಾತ್ಮ ಮಾತಾಡ್ತಾರೆ ಅಂತ. ಮಿತ್ರರೇ, ನಾನು ಅಧ್ಯಾತ್ಮದ ಜೀವಿ ಅಲ್ಲ, ನಾನು 100% ವಿಜ್ಞಾನದ ಜೀವಿಯಾಗಿದ್ದರಿಂದ ಇದನ್ನ ಪಕ್ಕ ಧೈರ್ಯವಾಗಿ ನಿಮ್ ಜೊತೆ ಹೇಳ್ತೀನಿ. ದಿನಕ್ಕೊಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಅನುಭವಿಸುವ ಪ್ರಯತ್ನ ಮಾಡಿ. ನೀವು ಜೀವನದ ಎಂತ ಅದ್ಭುತವಾದ ಸತ್ಯಗಳನ್ನ ಕಾಣ್ತೀರಾ ಅಂತಂದ್ರೆ ನಿಮ್ ಜೀವನದ ಹೊಸ ಅನಾವರಣಗೊಳ್ಳುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತು? ನಾನು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಿರ್ತೀನಿ. ಸುಮ್ಮನೆ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಕೇಳಬೇಕು, ನಿಮ್ ಜೀವನದ ಗುರಿ ಏನು ಅಂತ. ನಮ್ಮ ಹುಡುಗರು ಹೇಳ್ತಾರೆ, ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡಬೇಕು, ವಿಪ್ರೋದಲ್ಲಿ ಕೆಲಸ ಮಾಡಬೇಕು, IBM ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡಬೇಕು, GM ಅಲ್ಲಿ ಕೆಲಸ ಮಾಡಬೇಕು, GE ನಲ್ಲಿ ಕೆಲಸ ಮಾಡಬೇಕು. ಸುಮ್ಮನೆ ನೀನ್ ಯಾವ್ದು ಗೊತ್ತಿಲ್ಲದಿರೋರಲ್ಲ. ಕೆಲಸ ಈಕ್ವಲ್ ಟು ಕೂಲಿ ಅನ್ನೋ ಒಂದು
ಸಬ್ಸ್ಟಿಟ್ಯೂಷನ್ ತಗೊಂಡು ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ, ಒಂದು ಫಾರ್ಮುಲಾ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ನಮ್ಮೆಲ್ಲರ ಕನಸು ಏನ್ ಗೊತ್ತೇನು? ಇನ್ಫೋಸಿಸ್ ನಲ್ಲಿ ಕೂಲಿ ಮಾಡಬೇಕು, ಕೂಲಿ ಮಾಡಬೇಕು, IBM ಕಾರ್ಪೊರೇಷನ್ ಕೂಲಿ ಮಾಡಬೇಕು. 4 ವರ್ಷಗಳ ಕಾಲ CMRIT ನಾವು ಓದ್ತಾ ಇರೋದು. ಇದಕ್ಕೂ ಮುಂಚೆ 2 ವರ್ಷಗಳ ಕಾಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಕಾಶವನ್ನೇ ತಲೆ ಮೇಲೆ ಹೊದ್ಕೊಂಡು ಇರೋದನ್ನೆಲ್ಲ ಬಿಟ್ಟು ಅಧ್ಯಯನ ಮಾಡಿದ್ದು. ಅಲ್ಟಿಮೇಟ್ಲಿ ಯಾವುದೋ ಒಂದು ಕಂಪನಿ ಕೂಲಿ ಮಾಡಬೇಕು. ಇದು ಕಾರಣವಾಗಿತ್ತ. ಯೋಚನೆ ಮಾಡಿ, ನನಗೆ ಬಹಳ ನೋವಿದೆ. ನಾನು ಇದನ್ನು ಹೇಳಿದ್ರೆ ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರೋ ಅಂತ ಗೊತ್ತಿಲ್ಲ. ಈ ದೇಶದಲ್ಲಿ ಯಾರು ತುಂಬಾ ಕಲಿತಾರಲ್ಲ, ಯಾರು ತುಂಬಾ ಓದ್ಕೊಳ್ತಾ ಹೋಗ್ತಾರಲ್ಲ, ಅವನ ಆತ್ಮವಿಶ್ವಾಸ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡಬಲ್ಲೆ, ನಿಮ್ಗೆ ವಿವರವಾಗಿ ಹೇಳಬಲ್ಲೆ. ನಾನು BA ಮುಗಿಸ್ಕೊಂಡು ಬಂದ ನಂತರ ನಾನು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡದೆ ಸಮಾಜಕ್ಕೋಸ್ಕರ ಓಡಾಡ್ತಾ ಇದ್ದೆ. ಬಹಳ ಚೆನ್ನಾಗಿತ್ತಾಗ. ನಮ್ಮಮ್ಮ ಮೊದಲು ಕೋಪಿಸ್ಕೊಂಡ್ರು, ಬೈದ್ರು ನನಗೆ. ಮನೆಗೆ ಬಂದ್ರೆ ಕೈಕಾಲು ಮುರಿತೀನಿ ಅಂದ್ರು. ಮಗ ಬಾಟ ಮಾಡ್ಕೊಂಡು ತಿರ್ಗಾಡ್ತಾನಲ್ಲ. ಎಲ್ಲರ ಮಕ್ಕಳು BA ಮುಗಿಸ್ಕೊಂಡು ಓದ್ಕೊಂಡು ದುಡಿತಾ ಇದ್ರೆ ನನ್ನ ಮಗ ಹಿಂಗೆ ತಿರುಗಾಡ್ತಿದ್ದಾನೆ ಅಂತ. ಆದ್ರೆ ಆಕೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿತ್ತು, ಇವನೇನೋ ಉಪಯೋಗ ಆಗೋ ಕೆಲಸ ಮಾಡ್ತಿರ್ಬೋದು ಅಂತ ಹಂಗ ಅನ್ನಿಸ್ತಿತ್ತು. ಒಂದಿನ ನಮ್ಮ ಅಪ್ಪ ಏನ್ ಮಾಡಿದ್ರು, ನಮ್ಮ ಅಮ್ಮನಿಗೆ ತುಂಬಾ ತಲೆ ತಿನ್ಬಿಟ್ರು. ಈ ಅಪ್ಪಂದ್ರು ಹಂಗೆ ಡೈರೆಕ್ಟ್ ಆಗಿ ಏನು ಕೇಳಲ್ಲ, ಅಮ್ಮನ ಮೂಲಕ ತಿಳಿತಾರೆ ಕೇಳುವಂತ. ನಮ್ಮಮ್ಮ ಸುಮ್ಮನಿರ್ಲಾರ್ದೆ ನನ್ ಬಂದು ಕೇಳಿದ್ಲು. ಏನ್ ಕೇಳಿದ್ಲು ಅಂದ್ರೆ, ನೀನ್ ಏನ್ ಮಾಡ್ತೀಯ ಅಂತ ಯಾರಾದ್ರೂ ಕೇಳಿದ್ರೆ ನಾನು ಏನ್ ಹೇಳಿ? ಈ ದೇಶದ ಅಪ್ಪ ಅಮ್ಮಂದ್ರ ಪ್ರಾಬ್ಲಮ್ ಏನ್ ಗೊತ್ತೇನು? ಅವ್ರ ಪ್ರಾಬ್ಲಮ್ ಇರಲ್ಲ, ಪಕ್ಕದ ಮನೆಯವ್ರ ಪ್ರಾಬ್ಲಮ್ ಇವ್ರ ತಲೆ ಮೇಲೆ ಜಾಸ್ತಿ. ನಮ್ಮಮ್ಮ ನನ್ ಕೇಳಿದ್ಲು, ನಾನು ಏನ್ ಹೇಳಿ ಅಂತ. ಆದ್ರೆ ಬಹಳ ಖುಷಿ ಕೊಡೋ ಸಂಗತಿ ಏನು ಅಂದ್ರೆ, ನಮ್ಮ ಅಪ್ಪ ಅಮ್ಮದನ್ನ ಕನ್ವಿನ್ಸ್ ಮಾಡೋದು ಬಹಳ ಸುಲಭ. ಎಷ್ಟು ಸುಲಭ ಆಯ್ತು ನನಗೆ ಅಂದ್ರೆ, ನಾನು ಹೇಳಿದೆ, ಓ ಇದಾ ಪ್ರಾಬ್ಲಮ್, ಇಷ್ಟು ಗೊತ್ತಿದ್ರೆ ಮೊದಲೇ ಕ್ಲಿಯರ್ ಮಾಡಿರ್ತಿದ್ದೆ ನಿನಗೆ. ತಾನೇ ನಾನು ಕೆಲವು ಪತ್ರಿಕೆಗಳಲ್ಲಿ ಬರೆಯೋಕ್ ಶುರು ಮಾಡಿದ್ದೆ, ಪುಟ್ಟ ಕಾಲಮ್ಸ್ ಬರೀತಿದ್ದೆ. ನಮ್ಮ ಪತ್ರಿಕೆಗಳಲ್ಲಿ ಈ ತರ ಯಾವುದೇ ಪತ್ರಿಕೆಯಲ್ಲಿ ಕೆಲಸ ಮಾಡದೆ ಹೊರಗಡೆಯಿಂದ ಬರೆಯೋರನ್ನ ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ ಕರೀತಾರೆ. ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂದ್ರೆ ಏನ್ ಗೊತ್ತೇನು? ಇವನು ಅಬ್ಬೆಪಾರಿ, ಇವನು ಏನಕ್ಕೂ ಲಾಯಕ್ ಇಲ್ದವನು, ಯಾರಿಗೂ ನಿಯಂತಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಸಿಕ್ತವ್ರಿಗೆಲ್ಲ ಬರ್ಕೊಂಡು ತಿರುಗಾಡ್ತಿರ್ತಾನೆ ಅಂತ ಅವನನ್ನು ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ ಕರೀತಾರೆ. ಆದ್ರೆ ಇದನ್ನು ಹೇಳೋ ಇಂಗ್ಲಿಷ್ ಪದ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಯಾವುದೋ ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಹೆಡ್ ಅನ್ನೋದು. ನಾನು ಅಮ್ಮನಿಗೆ ಕೂರಿಸ್ಕೊಂಡು ಒಂದು ಇಡೀ ದಿನ ಅವಳಿಗೆ ಕನ್ನಡದಲ್ಲಿ ಇದನ್ನು ಬರ್ಕೊಟ್ಟು ಚೆನ್ನಾಗಿ ಬೈಹರ್ಟ್ ಮಾಡ್ಬೋದಂತೆ. ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ. ಅವಳು ತುಂಬಾ ಓದ್ಕೊಂಡಿಲ್ಲ, 7ನೇ ಕ್ಲಾಸ್ ಓದಿರೋದು ಅಷ್ಟೇ ಅವಳು. ಆದ್ರೆ ಅವಳು ಎಷ್ಟು ಚೆನ್ನಾಗಿ ಬೈಹರ್ಟ್ ಮಾಡಿದ್ಲು ಅಂದ್ರೆ, ಪಕ್ಕದ ಮನೆಯವ್ರು ಬಂದು ದಿನ ಕೇಳಿದ್ರು, ನಿಮ್ಮ ಮಗ ಏನ್ ಮಾಡ್ತಾನೆ? ಕುಟ್ಕೋದು, ಬಾಟ ಮಾಡ್ಕೊಂಡು ತಿರುಗಾಡ್ತಾನೆ ಅಂತ ಹೇಳಿ ಅಂತ. ನಮ್ಮಮ್ಮ ಹೇಳಿದ್ರು, ಇಲ್ಲ ರೀ, ಅವನು ಫ್ರೀಲಾನ್ಸ್ ಜರ್ನಲಿಸ್ಟ್ ಆಗಿ ಅಪಾಯಿಂಟ್ ಆಗಿದ್ದಾನೆ ಅಂತ. ಪಕ್ಕದ ಮನೆಯವರಿಗೆ ಗಾಬರಿ, ಇಷ್ಟು ದೊಡ್ಡ ಹುದ್ದೆ ಸಿಕ್ಕಿದ್ಯಾ ಅಂತ. ಎಷ್ಟು ಮೂರ್ಖರು ಅಂದ್ರೆ ಇಂಗ್ಲಿಷ್ ಏನಾದ್ರು ಹೇಳಿಬಿಟ್ರೆ ಬಹಳ ಖುಷಿ ಅಂತ, ಏನೋ ದೊಡ್ಡದನ್ನೇನೋ ಸಂಪಾದಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಈ ಕಾರಣಕ್ಕೋಸ್ಕರ ನಾನು ಕೇಳೋದು, ನನ್ನ ದೇಶದ ದೌರ್ಭಾಗ್ಯ ಹೆಚ್ಚೆಚ್ಚು ತಂತ್ರ ಹೀಗೆ ಇಳಿಯುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಈ ತರ ಏನೂ ಕೆಲಸಕ್ಕೆ ಬಾರದ ಫ್ರೀಲಾನ್ಸ್ ಜರ್ನಲಿಸ್ಟ್ ಆಗಿ ತಿರುಗಾಡ್ತಿದ್ದ ನಾನು ಏನು ಮಾಡಲಿಲ್ಲ. 3-4 ವರ್ಷಗಳ ಕಾಲ ಹಿಂಗೆ ಜನರ ಸಂಪರ್ಕಗಳು ಜಾಸ್ತಿ ಆಗ್ತಿತ್ತು. ಒಂದಿನ UVCಯಲ್ಲಿ ಓದ್ಕೊಂಡು ತುಂಬಾ ಹೆಚ್ಚಿನ ಅಂಕ ಗಳಿಸ್ಕೊಂಡು ಹನಿವೇಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ, ಬಹುಶಃ 2005-2006 ಇಸ್ವಿ ಘಟನೆ. ಅವ್ನ ಒಂದಿನ ಫೋನ್ ಮಾಡಿ ಹೇಳ್ದ, ಚಕ್ರವರ್ತಿ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ನನ್ನ ಸಮಾನ ಹುಡುಗ ಅವನು. ನಾನು ಕೇಳಿದ ಪ್ರಾಬ್ಲಮ್ ಏನು? ಅವನಿಂದ, ಮೋಸ್ಟ್ಲಿ ಈ ವೀಕೆಂಡ್ ಅಲ್ಲಿ ನನಗೆ ಪಿಂಕ್ ಸ್ಲಿಪ್ ಸಿಗ್ಬೋದು, ಮನೆಗೆ ಕಳಿಸ್ಬೋದು ಅಂತ. ನನಗೆ ಫೈನ್, ಸಿಕ್ಕಾಪಟ್ಟೆ ಮಾರ್ಕ್ಸ್ ತಗೊಂಡಿರೋ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇನ್ನೊಂದು ಕಂಪ್ನಿ ಕೆಲಸ ಸಿಗುತ್ತೆ, ಸುಮ್ಮನೆ ಇರಪ್ಪ, ರಿಸೆಷನ್ ಪೀರಿಯಡ್ ನಿಂಗೆ ಗೊತ್ತಿಲ್ವಾ, ಕೆಲಸ ಸಿಗುತ್ತೆ ಅಂತ ಧೈರ್ಯವಾಗಿ ಹೇಳ್ತೇನೆ. ನಿನಗೇನು ಆರಾಮಾಗಿದ್ಯಾ? ನನ್ನ ಕತೆ ಕೇಳು ಅಂತ ಒಳ್ಳೆ ಕತೆ ಇದು. ಊರೂರು ತಿರುಗಾಡ್ತಿದ್ದು ನಾನು ಆರಾಮೀಗ. 80,000 ರೂಪಾಯಿ ತಿಂಗಳಿಗೆ ತಗೊಳ್ತಾ ಇದ್ದೋ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾನೆ. ನಾನು ಕೇಳಿದೆ, ಪ್ರಾಬ್ಲಮ್ ಏನಾಯ್ತಪ್ಪ ನಿನಗೆ? ಅವನಂದ, ಮದುವೆ ಮಗು ಬೇರೆ ಆಗ್ಬಿಟ್ಟಿದೆ, ನಿಂಗೆ ಅರ್ಥ ಆಗಲ್ಲ ಸುಮ್ಮನೆ ಇರು ಅಂತ. ಅವಾಗೆಲ್ಲ ಚೆನ್ನಾಗಿತ್ತು, ಈಗ ಅದೇ ದೊಡ್ಡ ತಲೆನೋವು ಈಗ. ನಾನಂತೆ ಹೋಗ್ಲಿ ಬಿಡು, ಟೆನ್ಷನ್ ಮಾಡ್ಕೋಬೇಡ, ನೀನು ತುಂಬಾ ಬುದ್ಧಿವಂತ. ಸಿಗ್ಲಿಲ್ಲ ಅಂದ್ರೆ ನನ್ನ ದಿಮಾಗ್ ನೋಡಿ, ಸಿಗ್ಲಿಲ್ಲ ಅಂದ್ರೆ ನನಗೆ ಹೇಳು, ನನಗೆ ಕೆಲವು CEOಗಳು ಪರಿಚಯ ಇದ್ದಾರೆ, ನಾನು ಹೇಳ್ಬಿಟ್ಟು ನೀನು ಕೆಲಸ ಕೊಡಿಸ್ತೀನಿ ಎಂದು ಅವನಿಗೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ಮನೆಗೆ ಬಂದೆ, ಆಗ್ತಾನೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ, ನಾವು ಕಟ್ತಾ ಇದ್ವಿ. ಮೇಸ್ತ್ರಿ ಸುಮ್ಮನೆ ಕರೆದು ಹೇಳಿದೆ, ಅಲ್ಲ ಕಣಯ್ಯ, ನಾಳೆಯಿಂದ ಈ ಕೆಲಸ, ಆಕ್ಚುಲಿ ಕೆಲಸಕ್ಕೆ ಸಿಗೋದು ಬಹಳ ಕಷ್ಟ. ಬೇಕಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಕಿದ್ರೆ ಸಿಕ್ಬಿಡ್ತಾರೆ, ಅದ್ರ ಮೇಸ್ತ್ರಿ ಸಿಗೋದು ಬಹಳ ಕಷ್ಟ ಇದೆ ಸಮಾಜದಲ್ಲಿ. ನಾನು ಸುಮ್ಮನೆ ಅವನು ಕರೆದು ಕೇಳಿದೆ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ತೀಯಾ ಅಂತ. ಅವನೇನಂತ ಗೊತ್ತೇನು, ಬಹಳ ಒಳ್ಳೆ ಮಾತನ್ನು ಹೇಳ್ದ, ಚಕ್ರವರ್ತಿಗಳೇ, ನಿಮಗೂ 1 ಮನೆ, ನನಗೆ 10 ಮನೆ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಕೋತೀನಿ ಹೋಗ. ನಾನು ಎದ್ದುಕೊಂಡು ನಮಸ್ಕಾರ ಮಾಡಿದೆ ಅವನಿಗೆ. ಎಷ್ಟನೇ ಕ್ಲಾಸ್ ಓದಿದ್ಯಾ? ಅವನಂದ, 2ನೇ ಕ್ಲಾಸ್ ಹೋಗೋದು ಸರ್, 3ನೇ ಕ್ಲಾಸಿಗೆ ಹೋಗಿದ್ದೆ. ನಮ್ಮಪ್ಪ ಎಳ್ಕೊಂಡು ಬಂದು ಅವ್ರು ಮೇಸ್ತ್ರಿ ಆಗಿದ್ರು ಅಂತ ನನ್ನೂ ಕರ್ಕೊಂಡು ಹೋದ್ರು. ನಾನು ಇವತ್ತು ಮೇಸ್ತ್ರಿ, ನಾನು ಎದ್ದಿದ್ದು ನಮಸ್ಕಾರ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನೀನೇನಾದ್ರೂ BE ಮುಗಿಸಿ ಸಿವಿಲ್ ಇಂಜಿನಿಯರ್ ಆಗ್ಬಿಟ್ಟಿದ್ರೆ, ನೀನು ಮೇಸ್ತ್ರಿಯಾಗಿ ನನ್ನ ಹತ್ರ ಬಂದಿದ್ದಿದ್ರೆ, ನೀನು
ನಿನ್ನ ಕೆಲಸದಿಂದ ತೆಗೆದಾಕ್ತೀನಿ ಅಂತ ನಾನು ಅಂದಿದ್ರೆ ನೀನ್ ಕಾಲಿಗೆ ಬಿದ್ದು 10,000 ಕೊಡಬೇಡ, 5,000 ಆದ್ರೂ ಕೊಡ್ರಿ, ಓದಿದಷ್ಟು ಯೋಚನೆ ಮಾಡಿ. ನಾನು ತುಂಬಾ ಗಂಭೀರವಾದ ಒಂದು ವಿಚಾರದ ಕಡೆಗೆ ನಿಮ್ಮನ್ನು ಎಳಿತಾ ಇದ್ದೀನಿ. ಎಷ್ಟು ನೀವು ಎಜುಕೇಶನ್ ಪಡ್ಕೊಳ್ತೀರೋ ಅಷ್ಟೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಆತ್ಮವಿಶ್ವಾಸದ ಮಟ್ಟ ಜಾಸ್ತಿ ಆಗ್ಬೇಕಿತ್ತು. ಆದ್ರೆ ದುರ್ದೈವ, ಓದಿದಷ್ಟು ಹೆಚ್ಚು ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತಲ್ಲ. ಯಾಕೆ ಹಿಂಗಾಗುತ್ತೆ ಗೊತ್ತೇನು? ಯಾಕೆ ಹಿಂಗಾಗುತ್ತೆ ಅಂದ್ರೆ ಓದ್ತಾ ಓದ್ತಾ ನಾವೊಂದು ಸೇಫರ್ ಝೋನಿಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡ್ಬಿಡ್ತೀವಿ. ಸೇಫರ್ ಝೋನ್ ಅಂದ್ರೆ ಏನ್ ಗೊತ್ತಾ? ನೀವು ಸುಮ್ಮನೆ ಯೋಚನೆ ಮಾಡಿ, ನೀವು 2 ಕೈಗಳನ್ನ ಹೀಗೆ ಜೋಡಿಸಿ ಅಂತಂದಾಗ ನಾವು ಕೂಡಲೇ ಕೈಯನ್ನು ಜೋಡಿಸ್ಕೊಂಡು ಕೂತ್ ಬಿಡ್ತೀವಿ. ನಾನು ಕೂಡಲೇ ಇದನ್ನ ಸ್ವಲ್ಪ ಶಿಫ್ಟ್ ಮಾಡಿ ಮುಂದಕ್ಕೆ ಅಂತ ಹಿಂಗೆ ಹೇಳಿದೆ ಅಂತ ಇಟ್ಕೊಳ್ಳಿ, ಕೈಯನ್ನು ಶಿಫ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಯಾವಾಗ ವಾಪಸ್ ಹಿಂಗೆ ಹೋಗೋದು ಅಂತ ಮನಸ್ಸು ತುಡಿತಾ ಇರುತ್ತೆ, ವಾಪಸ್ ಹೋಗ್ಬಿಡೋಣಪ್ಪ ಅಂತ. ಈ ಸ್ಥಿತಿ ಇದೆಯಲ್ಲ, ಇದನ್ನು ಸೇಫರ್ ಝೋನ್ ಅಂತ ಕರಿತೀವಿ. ನಾವೆಲ್ಲರೂ ಸೇಫ್ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ತಿಂಗಳಿಗೆ ಒಂದು ಸಂಬಳ ಬಂದ್ಬಿಟ್ರೆ ಸಾಕು, ಯಾವ್ದು ರಿಸ್ಕ್ ತಗೊಳ್ಳೋದು ಬೇಡ. ಯಾರು ಕ್ರೀಸ್ ಬಿಟ್ಟು ಹೊರಗೆ ಬರದೇ ಇಲ್ವೋ ಅವ್ನು 6 ಅದೇನ್ರಿ ಹೊಡಿತಾನೆ. ಸ್ವಲ್ಪ ಕ್ರೀಸ್ ಬಿಟ್ಟು ಹೊರಗೆ ಬರ್ರಿ, ಎಷ್ಟು ದಿನ ಅಂತ ಸಿಂಗಲ್ಸ್ ಹೊಡ್ಕೊಂಡೇ ಜೀವನ ಕಳಿತೀರಿ. ಸ್ವಲ್ಪ ಹೊರಗೆ ಬನ್ನಿ. ಭಾರತ ಈಗ ಹೊಸ ದಿಕ್ಕಿನಂತ ಹೆಜ್ಜೆ ಆಗ್ತಿದೆ. ಇಷ್ಟು ದಿನ ಭಾರತ ಅಂದಾಗ ತಲೆ ತಗ್ಗಿಸಿಕೊಂಡು ಕೂತಿದ್ದು ಸಾಕು, ಇಷ್ಟು ದಿನ ಭಾರತ ಅಂದಾಗ ನೊಂದಿದ್ದು ಸಾಕು, ಬೆಂದಿದ್ದು ಸಾಕು. ಈಗ ಭಾರತ ಎನ್ನುವಾಗ ಭಾರತ ಎದೆ ಎತ್ತಿ ನಿಲ್ಲುವಂತ ಶ್ರೇಷ್ಠ ಸಾಧನೆಯನ್ನ ತರುಣ ಪೀಳಿಗೆ ಮಾಡಬೇಕು. ನಾನು ಸುಧೀಂದ್ರ ಸರ್ ಜೊತೆ ಬರ್ತಾನೋ ಅದೇ ಮಾತನಾಡ್ತಿದ್ದೆ. ಇವತ್ತಿನ ಭಾರತದ ಶಕ್ತಿ ಏನು ಗೊತ್ತೇನು? ಇವತ್ತಿನ ಈ ದೇಶದ 70% ಜನ, 100ಕ್ಕೆ 70 ಜನ 45 ವಯಸ್ಸಿಗಿಂತ ಕೆಳಗಿರುವರು ಅಂತ ಲೆಕ್ಕ ಹಾಕ್ತಿದ್ವಿ ನಾವು. ಅದೇ ಚೈನಾದಲ್ಲಿ 100ಕ್ಕೆ 70 ಜನ 45 ದಾಟಿ ಹೋಗಿರುವಂತವ್ರು. ಇನ್ನೊಂದು 5 ವರ್ಷ ಕಳೆದ್ರೆ ಚೈನಾನ ಮುದಿ ರಾಷ್ಟ್ರ ಅಂತ ಕರೀತಾರೆ. ಭಾರತ ಅವತ್ತಿಗೂ ತರುಣ ರಾಷ್ಟ್ರವಾಗಿರುತ್ತೆ. ಇದು ಭಾರತದ ಶಕ್ತಿ. ಆದ್ರೆ ಇವತ್ತಿನ ತರುಣ ಪೀಳಿಗೆ ಕೆಲಸ ಮಾಡ್ಲಿಕ್ಕಾಗದೆ ಸುಸ್ತಾಗಿ ₹1 1 kg ಅಕ್ಕಿ ಸಿಕ್ಕರೆ ಸಾಕು ಅಂತ ಕೈ ಚಾಚ್ಕೊಂಡು ನಿಂತಿದ್ದಲ್ಲ, ಈ ತರುಣ ಪೀಳಿಗೆ ಇನ್ನು 10 ವರ್ಷ ಕಳೆದ್ರೆ ಇವರಿಗೆಲ್ಲ 50 ಆಗಿರುತ್ತೆ, 45, 50 ಆಗೋಗಿರುತ್ತೆ. ಭಾರತ ಎಂತ ಮುದಿ ರಾಷ್ಟ್ರವಾಗಿರುತ್ತೆ ಅಂದ್ರೆ ಇದನ್ನು ಮುದಿ ರಾಷ್ಟ್ರ ಅಂತಾನೂ ಕರೆಯಲ್ಲ, ಸತ್ತೋಗಿರುವ ರಾಷ್ಟ್ರ ಅಂತ ಕರೀತಾರೆ. ನನಗೆ ಇವತ್ತಿನ ಬಗ್ಗೆ ಬೇಜಾರಿಲ್ಲ. 15 ವರ್ಷಗಳ ನಂತರ ನನ್ನ ದೇಶದ ಸ್ಥಿತಿ ಏನಾಗಿರ್ಬೋದು ಅಂತ ನೆನೆಸ್ಕೊಂಡಾಗ ಬಹಳ ಗಾಬರಿ ಆಗುತ್ತೆ. ಹೊರಗಡೆ ಬನ್ನಿರಿ. ಎಷ್ಟು ದಿನ ಅಂತ ಹಿಂಗೆ ಇರ್ತೀರಿ? ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳಿಕ್ಕೋಸ್ಕರ ಹೊರಗೆ ಬನ್ನಿ. ಎಷ್ಟು ವೀಕ್ ಆಗಿದ್ದೀವಿ ಗೊತ್ತೇನು ನಾವು? ನಮ್ಮ ಕಲ್ಪನಾ ಲೋಕ ಅಂತೂ ಸತ್ತು ಹೋಗ್ಬಿಟ್ಟಿದೆ. 3ನೇ ಕ್ಲಾಸಿನ ಹುಡುಗನಿಗೆ ಇರ್ಬೋದಾದಷ್ಟು ಕಲ್ಪನೆಯ 10% ಕಲ್ಪನೆ ನಮ್ಮ ಹತ್ರ ಇಲ್ಲ. ಎಂತ ಕಲ್ಪನೆ? ನನಗೊಬ್ಬ ಮೇಟ್ರು ಬಂದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ಇದನ್ನೆಲ್ಲಾದ್ರೂ ಪ್ರಯೋಗ ಮಾಡಿ ನೋಡು ಅಂತ. ಪ್ರಯೋಗ ಬಹಳ ಸಿಂಪಲ್. ನನ್ನ ಜೇಬಿಂದ ಕರ್ಚೀಫ್ ಅಂತ ತೆಗೆದು ಒಂದ್ಸಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತೋರಿಸ್ದೆ. ಈ ಕರ್ಚೀಫ್ ಇಂದ ಏನ್ ಮಾಡ್ತೀರಿ? ಒಬ್ಬ ಹುಡುಗ ಕೈ ಎತ್ತಿ ಹಿಡ್ದ, ಮುಖ ಒರೆಸ್ಕೊಳ್ತೀವಿ. ಭಾರಿ ದೊಡ್ಡ ಸಂಶೋಧನೆ ಒಂದು. ನಾನು ಅವನಿಗೆ ಹೇಳಿದ್ರೆ ಇನ್ನೇನ್ ಮಾಡಬಲ್ವಿ? ಅವನಂದ ಮುಖ ತೊಳ್ಕೊಂಡು ಬಂದಾಗ ಒರೆಸ್ಕೊಳ್ತೀವಿ ಅಂತ. ಇನ್ನೇನ್ ಮಾಡಬಲ್ವು ಅಂತಂದ್ರೆ ಮುಖನ ರಸ್ತೆಯಲ್ಲಿ ಹೋಗಿ ಬರ್ತೀವಿ, ಧೂಳು ಬಿದ್ದಿರ್ತೇವೆ, ಒರೆಸ್ಕೊಳ್ಳೋದ್ ಬಿಟ್ರೆ ಖರ್ಚಿನ ಬೇರೆ ಉಪಯೋಗ ಗೊತ್ತೇ ಇಲ್ಲ. ನಾನು 3ನೇ ಕ್ಲಾಸಿನ ಮಕ್ಕಳ ಎದುರಿಗೆ ಹೋಗಿ ನಿಂತ್ಕೊಂಡು ಅದೇ ಖರ್ಚಿಫ್ ತೋರಿಸಿ, ಮಕ್ಕಳೇ ಇದನ್ನ ಏನೇನ್ ಮಾಡ್ತೀರಾ ಹೇಳ್ಬೋದಾ? ಒಬ್ಬ ಹುಡುಗ ಮುಖ ಒರೆಸ್ಕೊಳ್ಲಿಕ್ಕೆ ಅಂತ. ನಾನು ಮತ್ತೇನಾದ್ರು ಇದೆಯೇನಪ್ಪಾ ಅಂದ್ರೆ ಆ ಹುಡುಗ, ಸರ್ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ತಲೆ ಮೇಲೆ ಹಾಕೊಂಡು ಹೋಗ್ಬಿಡ್ತೀನಿ ಸರ್. ನಾನು ಮತ್ತೇನಾದ್ರು ಇದೆಯೇನಪ್ಪಾ ಅಂತಂದ್ರೆ ಅವನದ ದೊಡ್ಡದೊಂದು ಪ್ರೋಗ್ರಾಮು, ಕೂತ್ಕೊಳ್ಳಿ ಕುರ್ಚಿ ಹಾಕಿಲ್ಲ, ಮಣ್ಣ ಮೇಲೆ ಕೂತ್ಕೋಬೇಕು ಅಂದ್ರೆ ಇದನ್ನ ಹಾಕೊಂಡು ಕೂತ್ಬಿಡ್ತೀನಿ ಸರ್. ನಾನು ಮತ್ತೇನಾದ್ರು ಉಪಯೋಗಿಸ್ತೀನಪ್ಪಾ ಅಂತ ಕೇಳಿದೆ. ಅವನದ ದೂರದಿಂದ ಯಾರಾದ್ರೂ ಬರ್ತಿರ್ತಾರಲ್ಲ, ಸರ್ ನಾನು ಖರ್ಚಿಫ್ ತೋರಿಸಿ ನಾ ಇಲ್ಲೇ ಇದೀನಿ ಅಂತ ಹೇಳ್ತೀನಿ ಸರ್ ಅಂತ. ನಾನು ಮತ್ತೇನಾದ್ರು ಉಪಯೋಗಿಸ್ತೀನಪ್ಪಾ ಅಂತ ಕೇಳಿದ್ರೆ ಅವನಂತ ತರಕಾರಿ ತರಕ್ಕೆ ಮಾರ್ಕೆಟಿಗೆ ಹೋಗ್ತೀನಿ ಸರ್, ಅವ್ನು ಕವರ್ ಇಲ್ಲ ಅಂತಂದ್ರೆ ಇದ್ರಲ್ಲೇ ಕಟ್ಕೊಂಡ್ ಬಂದ್ಬಿಡ್ತೀನಿ ಸರ್ ಅಂತ. ನಾನಂದೆ ಸಾಕಪ್ಪ, ನಿಮಗೆ ಕಲ್ಪನಾ ಶಕ್ತಿ ಏನು ಅಂತ ಅರ್ಥ ಆಯ್ತು. ಇಂಜಿನಿಯರಿಂಗ್ ಹುಡುಗರು ಕಲ್ಪನಾ ಶಕ್ತಿ ಇಲ್ಲ ಅಂತಂದ್ರೆ ಸತ್ತೇ ಹೋದ್ರು ಅಂತ ಅರ್ಥ. ಪುಸ್ತಕದಲ್ಲಿರೋದನ್ನು ಬರೀಲಿಕ್ಕೆ ನಾವೇ ಬೇಕಿದೆ. ಪ್ರೊಫೆಸರ್ BM ಹೆಗಡೆ ಅಂತಿದ್ರು, ನೀವೆಲ್ಲ ಕೇಳ್ಬೇಕು, ಈಗಲೂ ಇದ್ದಾರೆ. BM ಹೆಗಡೆ ಅವರು, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಇಂಜಿನಿಯರಿಂಗ್ ಕಾಲೇಜ್ ಮ್ಯಾಗಝಿನ್ ಎಡಿಟರ್ ಆಗಿದ್ದೆ. ನಾನು ಅವ್ರನ್ನ ಮಾತನಾಡಿಸ್ಬೇಕು ಅಂತ ಬಹಳ ಖುಷಿಯಿಂದ ಅವ್ರ ಹತ್ರ ಹೋದೆ. ಸರ್, ನೀವು ತುಂಬಾ ಇನ್ನೋವೇಷನ್ಸ್ ಮಾಡ್ತಿರ್ತೀರಿ, ಹೊಸ ಹೊಸ ಸಂಶೋಧನೆಗಳು ನಿಮ್ದು, ಎಜುಕೇಶನ್ ಕುರಿತಂತೆ ಹೊಸ ಸಂಶೋಧನೆ ಏನು ಅಂತಂದೆ. ಅವ್ರು ಡಾಕ್ಟರ್ ಅವರು, ಬಟ್ ಅವ್ರು ಹೇಳಿದ್ರು ಎಜುಕೇಶನ್ ಕುರಿತಂತೆ ಹೊಸ ಸಂಶೋಧನೆ ಇದೆ ಚಕ್ರವರ್ತಿ, ನೀನು ಹೇಳಿದ್ರೆ ಗಾಬರಿ ಆಗ್ತೀಯ ಅಂತ ಹೇಳಿ ಸರ್ ಅಂತೆ. ನನಗೆ BE ಫೈನಲ್ ಇಯರ್ ಬೇರೆ, ಬಹಳ ಖುಷಿ ಇತ್ತು, ಏನೋ ದೊಡ್ಡ ಸಾಧನೆ ಅಂತ. ಅವರಂದ್ರು ಎಜುಕೇಶನ್ ವಿಷಯ ಹೆಂಗೆ ಅಂದ್ರೆ, ಕಾಲೇಜಿಗೆ ಹೋಗುವಂತ ಹುಡುಗ ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕಾದಾಗ ಕೈಯಲ್ಲಿ ಯಾವ ಎಕ್ಸಾಮಿನೇಷನ್ ನಡೆಯುತ್ತೋ ಅದರ ಪುಸ್ತಕನೂ ತಗೊಂಡು ಹೋಗ್ಬೋದು ಅನ್ನೋದು ನನ್ನ ವಾದ ಅಂತ. ನಾನು ಶಾಕ್ ಆಗ್ಬಿಟ್ಟೆ. ಈಗಲೇ ಕಾಪಿ ಹೊಡೆಯೋರು ತಡೆಯೋಕ್ಕಾಗಲ್ಲ, ಇನ್ನು ಪುಸ್ತಕ ಬೇರೆ ತಗೊಂಡು ಹೋಗ್ಬೋದು ಅಂತಂದ್ರೆ ಬಹಳ ಕಷ್ಟ. ಆದ್ರೆ ಒಂದಂತೂ ಸತ್ಯ, ಪುಸ್ತಕ ತಗೊಂಡು ಹೋಗ್ಬೋದು ಅಂತಂದಾಗ ಹುಡುಗ ಕೊನೆ ಪಕ್ಷ ಯಾವ ಆನ್ಸರ್ ಎಲ್ಲಿ ಯಾವ ಪೇಜಲ್ಲಿ ಅಂತ ತಾನೇ ಹುಡುಕ್ತಾನೆ. ಅಷ್ಟಾದ್ರೂ ಒಳ್ಳೇದು ಅಂತ ಅನ್ಕೊಂಡೆ ನಾನು. ಅಷ್ಟೊತ್ತಿಗೆ ಅವ್ರಂದ್ರು, ಆದ್ರೆ ಒಂದೇ ಒಂದು ವಿಷಯ ಏನು ಅಂದ್ರೆ ಚಕ್ರವರ್ತಿ, ಪುಸ್ತಕದಲ್ಲಿರೋ ಪ್ರಶ್ನೆನೇ ಕೇಳಲ್ಲ ಎಕ್ಸಾಮ್.
ಇದೊಳ್ಳೆ ಬೀಗಲಾಟ ಆಯ್ತಲ್ಲ ಅಂದ್ರೆ ಮತ್ತೆ ಏನ್ ಕೇಳ್ತೀರಾ ಅಂತ ಅವರಂದ್ರು ಸಿವಿಲ್ ಇಂಜಿನಿಯರ್ ಒಬ್ಬ ಇರ್ತಾನೆ ಅಂತ ಇಟ್ಕೋ, ಆ ಇಂಜಿನಿಯರ್ ನಾನು ಒಂದು ಪ್ರಶ್ನೆ ಕೊಡ್ತೀನಿ. ಪ್ರಶ್ನೆ ಏನು ಅಂತಂದ್ರೆ, ನೀನೊಂದು ರಸ್ತೆಯಲ್ಲಿ ಒಂದು ದೊಡ್ಡ ವೆಹಿಕಲ್ ಒಂದು 300-400 ಟನ್ ಯಾವುದೋ ವಸ್ತು ತಗೊಂಡ್ ಬರ್ತಿದ್ಯಾ, ಅದನ್ನ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿ ಪಕ್ಕದಲ್ಲಿರುವಂತ ಒಂದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ಗೆ ತಲುಪಿಸಬೇಕು, NPC ತಲುಪಿಸಬೇಕು. ನೀನು ಹೋಗ್ಬೇಕಾದ್ರೆ ದಾರಿಯಲ್ಲಿ ಇರುವಂತ ಬ್ರಿಡ್ಜು ಮುರಿದು ಬಿದ್ದೋಗ್ಬಿಟ್ಟಿದೆ. ನೀನು ಸುತ್ತಾಕೊಂಡು ಬರ್ಲಿಕ್ಕೆ 4 ದಿನ ಬೇಕು. ಅದ್ರ ಬಗ್ಗೆ ಇವತ್ತೇ ಇಲ್ಲಿ ತಲುಪಿಸ್ಲಿಕ್ಕೆ ಒಳ್ಳೆ ಮಾರ್ಗ ಇದೆ. ಇಂತಿಂತ ಮೆಟೀರಿಯಲ್ ನಿನ್ ಪಕ್ಕದಲ್ಲಿ ಕಾಣಿಸ್ತಾ ಇದೆ. ನೀನೊಂದು ಬ್ರಿಡ್ಜ್ ನ ನಿನ್ನ ಇದನ್ನ ದಾಟಿಸುವಂತ ಬ್ರಿಡ್ಜ್ ನ ನಿನ್ನ ಹತ್ರ ಇರೋ ಮೆಟೀರಿಯಲ್ ಇಂದ ಹೆಂಗೆ ಕಟ್ತೀಯ ಅಂತ ಪ್ರಶ್ನೆ ಕೇಳ್ತೀನಿ. ಪುಸ್ತಕದಲ್ಲಿರೋ ಎಲ್ಲ ಫಾರ್ಮುಲಾ ಬಳಸು, ನನಗೊಂದು ಬ್ರಿಡ್ಜ್ ಕಟ್ಕೊಡು ಅಂತ. ಏನು ಅದ್ಭುತವಾದ ಮಾತು. ನನಗೆ ಇದನ್ನ ಕೇಳಿದಾಗ ಬಹಳ ರೋಮಾಂಚನ. ನಿಜ ಅಲ್ಲ, ನಾವೆಲ್ಲ ಎಷ್ಟು ದೂರ ಬಂದ್ಬಿಟ್ಟಿದೀವಿ ಅಂತಂದ್ರೆ ಫಾರ್ಮುಲಾ ಬಯರ್ ಮಾಡೋದ್ರಲ್ಲೇ ಸತ್ತೋಗ್ಬಿಟ್ಟಿದೀವಿ. ಇದರಿಂದ ಆಚೆ ಬನ್ನಿ, ಫಾರ್ಮುಲಾ ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ, ನೀವು ರಿಯಲಿಸ್ಟಿಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಐಡಿಯಾ ತಂದ್ಕೊಡಿ ಅಂತ ಯಾವತ್ತು ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೇಳಲಾಗುತ್ತೋ ಅವತ್ತು ಹೊಸ ಯೋಚನೆಗಳು ಬರ್ತವೆ. ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ ಗೊತ್ತೇನು? ನಾನು ನಿಮ್ಮನ್ನು ಕೇಳ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ ಜೀವನದಲ್ಲಿ ಅಂದ್ರೆ ಎಲ್ಲೋ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ. ನೀವು ಜಗತ್ತಿನ ಯಾವ್ದಾದ್ರು ಯೂನಿವರ್ಸಿಟಿಗೆ ಹೋಗಿ, ಅಮೆರಿಕ ಯುರೋಪಿನ ಯೂನಿವರ್ಸಿಟಿಗೆ ಹೋಗಿ, ನಿಮ್ಮ ಜೀವನದ ಗುರಿ ಏನು ಅಂತಂದ್ರೆ ಇಂಜಿನಿಯರಿಂಗ್ ಮುಗಿಸಿ ಹೊರಗೆ ಹೋಗ್ಬೇಕಾದ್ರೆ ಒಂದು 8 ಪೇಟೆಂಟ್ ಆದ್ರೂ ನನ್ನ ಹತ್ರ ಇರಬೇಕು ಅಂತ ನನ್ನ ಜೀವನದ ಗುರಿ ಅಂತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹೇಳ್ತಾರೆ. ಆ ವಿದ್ಯಾರ್ಥಿಗಳು ಪೇಟೆಂಟ್ ತಗೊಳ್ತಾರೆ, ಆದ್ರೆ ನನ್ನ ದೇಶದಲ್ಲಿ ಪೇಟೆಂಟ್ ತಗೊಳ್ಳೋ ಕಲ್ಪನೆಗಳೇ ಇಲ್ವಲ್ಲ. ಯಾವ ಐಡಿಯಾ ತಗೊಂಡ್ ಬರ್ತೀರಿ? ಈ ಐಡಿಯಾಗಳನ್ನ ದಯವಿಟ್ಟು ತಗೊಂಡ್ ಬನ್ನಿ. ನಿಮ್ಮ ಹತ್ರ ಇರೋ ಐಡಿಯಾಸ್ ಇದೆಯಲ್ಲ, ನಾನು ಮೊನ್ನೆ ಕೂಡ ಮಾತಾಡ್ತಿದ್ದೆ, ನಿಮ್ಗೆ ಗೊತ್ತಿದ್ಯಾ? ವಾಟ್ಸಪ್ ಅನ್ನುವಂತ ಒಂದು ಗ್ರೂಪ್ ನಾವೆಲ್ಲ ಚಾಟ್ ಮಾಡ್ತೀವಲ್ಲ, ವಾಟ್ಸಪ್ ಅನ್ನು ಪ್ರತಿಯೊಬ್ಬರು ಹೋದ್ರೆ ಅವನೊಂಥರ ಇಲ್ಲಿಟ್ರೇಟ್ ತರ ಟ್ರೀಟ್ ಮಾಡ್ತೀವಲ್ಲ. ಅಯ್ಯೋ ವಾಟ್ಸಪ್ ಅಲ್ಲಿ ಇಲ್ವಾ ನೀವು ಅಂತ ಕೇಳ್ತೀವಿ ನಾವು. ತುಂಬಾ ಇಲ್ಲಿಟ್ರೇಟ್ ಅಂತ ಬಹಳ ವಿಚಿತ್ರವಾಗಿ ನೋಡ್ತೀವಿ. ಆದ್ರೆ ವಾಟ್ಸಪ್ ಅನ್ನೋ ಗ್ರೂಪ್ ಅನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿ ಅದನ್ನು ಎಷ್ಟು ದೊಡ್ಡ ರೂಮಲ್ಲಿ ಶುರು ಮಾಡಿದ್ದು ಗೊತ್ತಾ? 8x8 8 ಅಡಿಗೆ 8 ಅಡಿ ರೂಮ್ ನಲ್ಲಿ ಅವ್ನು ತನ್ನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಒಂದು ಕಾನ್ಸೆಪ್ಟ್ ಅನ್ನ ಜನರೇಟ್ ಮಾಡ್ದ, ವಾಟ್ಸಪ್ ಅನ್ನ ಜನರೇಟ್ ಮಾಡ್ಕೊಟ್ಟ. ಈ ವಾಟ್ಸಪ್ ಅನ್ನ ಯಾವ ಮಟ್ಟಿಗೆ ಒಂದು ಸಮಾಜಕ್ಕೆ ಅಡಿಕ್ಟ್ ಮಾಡ್ಬಿಟ್ಟ ಅಂತಂದ್ರೆ, ಆ ವಾಟ್ಸಪ್ ಅನ್ನ ಮತ್ತೊಂದು ಕಂಪನಿ ಕೊಂಡ್ಕೊಳ್ಬೇಕಾದ್ರೆ $1 billion ಕೊಡ್ತು. $1 billion. 8 ಅಡಿ ಬೈ 8 ಅಡಿ ರೂಮ್ ನಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಜನರೇಟ್ ಆಗಿರುವಂತ ಒಂದು ಐಡಿಯಾ $1 billion ಹಣವನ್ನು ದುಡಿಯುತ್ತೆ. ಇತ್ತೀಚೆಗೆ ದೇಶದ ಪ್ರಧಾನಮಂತ್ರಿಗಳ ಜೊತೆ ಆಪ್ತವಾಗಿ ನನ್ನ ಕೆಲವು ಮಿತ್ರರು ಮಾತನಾಡ್ತಿರ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ ಬಹಳ ಸುಂದರವಾದ ಮಾತು. ಈ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳನ್ನ ನಾವು ಕಟ್ಟಿದ್ದೀವಿ, ಸಾವಿರಾರು ಜನ ಉದ್ಯೋಗಸ್ಥರು ಇದ್ದಾರೆ, ಫೈನ್, ಆ ತರದ ಕಂಪನಿಗಳು ಆಗಬೇಕು. ಆದ್ರೆ ನನ್ನ ದೇಶದ ತರುಣರು 8 ಅಡಿ ಬೈ 8 ಅಡಿಯಲ್ಲೂ ಕಂಪನಿ ಕಟ್ಟೋದನ್ನ ಕಲ್ತ್ಕೊಳ್ಬೇಕು. ಯಾಕೆ ಅಂದ್ರೆ ಈ ಕಂಪನಿ ಮಾರಾಟ ಮಾಡಿದಾಗ $1 billion ಹಣ ಬರುತ್ತಲ್ಲ, ಇದರಿಂದ ಸರ್ಕಾರಕ್ಕೆ ಎಷ್ಟು $1 million ಟ್ಯಾಕ್ಸ್ ಬರುತ್ತೆ ಅಂತ ಸ್ವಲ್ಪ ಕಲ್ಪನೆ ಕಟ್ಕೊಳ್ಬೇಕ. ಎಲ್ಲಿ ಜನರೇಟ್ ಆಗಿತ್ತು ಐಡಿಯಾ? ಈ ಐಡಿಯಾ ಜನರೇಟ್ ಆಗಿತ್ತು ಒಬ್ಬ ಸಾಮಾನ್ಯನ ತಲೆಯಲ್ಲಿ. ಮಿತ್ರರಿಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತ ಅಂತ ಯಾರಾದ್ರೂ ಇದ್ಯಂತ ಭಾರತೀಯ ಅಂತ ಹೇಳ್ತಾರೆ. ಅಂತ ಬುದ್ಧಿವಂತರು ಎಷ್ಟರ ಮಟ್ಟಿಗೆ ಆಳುಗಳಾಗ್ಬಿಟ್ಟಿದ್ದೀವಿ ಅಂತಂದ್ರೆ, ಎಷ್ಟರ ಮಟ್ಟಿಗೆ ಪಶ್ಚಿಮದ ಹಿಂದೆ ಓಡ್ತಿದ್ದೀವಿ ಅಂತಂದ್ರೆ, ಹೊಸ ಚಿಂತನೆ ಹುಟ್ಟಾಕ್ಲಿಕ್ಕೆ ಆಗ್ತಿಲ್ವಲ್ಲ. ಈ ಹೊಸ ಚಿಂತನೆ ಹುಟ್ಟಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಸತ್ಯ ಹೇಳ್ತೀನಿ, ನೀವೆಲ್ಲರೂ ಇಂಜಿನಿಯರಿಂಗ್ ಓದ್ತಾ ಇರೋದು ಬಹುಶಃ ಎಲ್ಲರನ್ನೂ ಮಾತಾಡಲ್ಲ, ಕೆಲವರಾದ್ರೂ ಸ್ವಲ್ಪ ಹೊರಗೆ ಬರ್ರಿಯ. ನಾವೀಗ ಒಂದು ದೊಡ್ಡ ಯೋಜನೆ ತಗೊಂಡಿದ್ದೀವಿ. ನಾವು ಅದನ್ನ ಮಂಗಳೂರು ಮತ್ತು ಮೈಸೂರಿನಲ್ಲಿ ಶುರು ಮಾಡ್ತಿದ್ದೀವಿ. ನಾವು ಕಾಲೇಜುಗಳಲ್ಲಿ ಪೇಟೆಂಟ್ ಸೆಲ್ ಶುರು ಮಾಡ್ತಾ ಇದ್ದೀವಿ. ಹುಡುಗರಿಗೆ ಪ್ರೇರಣೆ ಕೊಟ್ಟು ನಿಮ್ಮ ಹತ್ರ ಇರೋ ಬೆಸ್ಟ್ ಐಡಿಯಾಗಳನ್ನ ನಮ್ಮ ಹತ್ರ ತಗೊಂಡ್ ಬನ್ನಿ. ನಿಮ್ಗೆ ಪೇಟೆಂಟ್ ಕೊಡಿಸೋ ಕೆಲಸ ನಮ್ಮದು. ಸುಲಭವಾಗಿ ಪೇಟೆಂಟ್ ತಗೊಳ್ಳಿ, ಈ ಪೇಟೆಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಒಂದು ಕಾಲೇಜ್ ಅಂತಿಮವಾಗಿ ಕಾಲೇಜ್ 15 ವರ್ಷವೋ 20 ವರ್ಷದ ನಂತರವೋ ನಮ್ಮ ಕಾಲೇಜ್ನಲ್ಲಿ ಜನರೇಟ್ ಆದಂತ 150 ಐಡಿಯಾಗಳಿಗೆ ವರ್ಲ್ಡ್ ಕ್ಲಾಸ್ ಅನ್ನುವಂತ ಪೇಟೆಂಟ್ ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಒಂದು ಕಾಲೇಜ್ ಹೇಳ್ಕೊಡುತ್ತಲ್ಲ, ಅದು ಆ ಕಾಲೇಜಿನ ಅತ್ಯಂತ ಶ್ರೇಷ್ಠ ಮಟ್ಟದ ಕೀರ್ತಿ ಅಂತ ನಾನು ಇವತ್ತು ಭಾವಿಸ್ತೀನಿ. ಯೋಚನೆ ಮಾಡಿ, ಈ ದೇಶಭಕ್ತಿಯ ಭಾವನೆಗಳು, ನೀವು ಒಂದು ಐಡಿಯಾನ ಪೇಟೆಂಟ್ ಮಾಡಬೇಕಾದಾಗ ಆ ದೇಶಭಕ್ತಿಯ ಭಾವನೆ ಇರುತ್ತಲ್ಲ, ಇದು ನನ್ನ ದೇಶದ್ದು ಅಂತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನು? ಇದೇ ಬೆಂಗಳೂರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಇವತ್ತು IAS ಓದ್ತಾ ಇದ್ದಾನೆ, ರಿಸರ್ಚ್ ಮಾಡ್ತಿದ್ದಾನೆ. ನಾನು ತುಂಬಾ ಆಪ್ತವಾದ ಹುಡುಗ, ಯಾಕಂದ್ರೆ ನಮ್ಮ ಹಾಸ್ಟೆಲ್ ಓದ್ತಿದ್ದಂತ ಹುಡುಗ ಶಿವನಂಜು ಅಂತ ಅವನ ಹೆಸರು. ನಾನು ಸೀನಿಯರ್ ಆಗಿದ್ದೆ ಹಾಸ್ಟೆಲ್ ಆಗ. ನಾನು ಸುಮ್ಮನೆ ಹಾಸ್ಟೆಲ್ ರೌಂಡ್ ಮಾಡ್ತಿರ್ಬೇಕಾದ್ರೆ ಆ ಹುಡುಗ ಕುರ್ಚಿಯಲ್ಲಿ ಕುತ್ಕೊಂಡು ಓದ್ತಾ ಇದ್ದ, ಟೇಬಲ್ ಮೇಲೆ ಪುಸ್ತಕ ಇಟ್ಕೊಂಡು ಕುರ್ಚಿಲಿ ಓದ್ತಾ ಇದ್ದ. ಹೆಂಗ್ ಓದ್ತಾ ಇದ್ದ ಅಂದ್ರೆ 2 ಚೇರ್ ಮೇಲೆ ಜೋಕಾಲಿ ಆಡ್ಕೊಂಡು ಓದ್ತಿದ್ದ, 2 ಕಾಲುಗಳ ಮೇಲೆ. ನಮ್ಗೆಲ್ಲ ರೂಢಿ ಇದೆ, ಕುರ್ಚಿ ಮೇಲೆ ಕೂತಾಗ 2 ಕಾಲ ಜೊತಾಡ್ಕೊಂಡು ಓದ್ತಿರೋದು. ಈ ಹುಡುಗ ಓದ್ತಿದ್ದ. ನಾನು ಅವನ ಹತ್ರಕ್ಕೆ ಹೋಗಿ ಹಿಂದೆ ನಿಂತು ಶಿವನಂಜು ಅಂದೆ. ಸ್ವಲ್ಪ ಗಾಬರಿಯಾಗಿ ದಂಟ್ ಅಂತ ಬಿದ್ದ. ಅಣ್ಣ ಅಂತಂದ, ತಿರುಗಿ ನೋಡ್ದ. ಅಣ್ಣ ಒಂದು ಮ್ಯಾಜಿಕ್ ನೋಡ್ತೀರಾ ಅಂತಂದ. ನಾನು ಕೇಳಿದೆ, ಏನ್ ಮ್ಯಾಜಿಕ್ ಅಪ್ಪ ಅಂತ. ಅವನಂದ, ನಾನು ಪುಸ್ತಕ ಓದ್ತಾ ಇದ್ನಾ. ಹೇಳಿದೆ ಫೈನ್. ಆಮೇಲೆ ಏನಾಯ್ತು, ಈ ಪುಸ್ತಕದ ಮೇಲೆ ಒಂದು ಇರುವೆ ಬಂತು ಅಂತ.
ಫೈನ್, ಅದು ಸರಿ. ಈ ಇರುವೆ ನಮ್ಮೇಲೂ ನಾವು ಓದ್ತಿರ್ಬೇಕಾದ್ರೆ ಪುಸ್ತಕದಲ್ಲಿ ತುಂಬಾ ಸಲ ಇರುವೆ ಬರುತ್ತೆ, ನಾವು ತುಂಬಾ ತಲೆ ಕೆಡ್ಸ್ಕೊಂಡಿರಲ್ಲ. ಅವ್ನು ಇರುವೆ ನೋಡ್ದವ್ನು ಏನ್ ಮಾಡ್ದ, ಈ ಇರುವೆ ಕೈಯಿಂದ ಓಡಿಸ್ಬೇಕು ಅಂದ್ರೆ ಟೇಬಲ್ ಇಂದ ಕೈ ತೆಗಿಬೇಕು, ಕುರ್ಚಿ ಸರಿ ಮಾಡ್ಕೊಳ್ಬೇಕು, ಸಿಕ್ಕಾಪಟ್ಟೆ ಆಲಸ್ಯದ ಬುದ್ಧಿ. ಏನ್ ಮಾಡ್ದ, ಆ ಇರುವೆಗೆ ಗಾಳಿ ಉದ್ದೇಣ ಅಂತ. ನಾನು ಹಂಗೆ ಮಾಡ್ತೀನಿ ಬಹಳ ಸಲ. ಏನ್ ವಿಶೇಷ ಅದರಲ್ಲಿ, ಏನ್ ಮ್ಯಾಜಿಕ್. ಅವನಿಂದ ಗಾಳಿ ಮೊದಲು ಊದ್ದಾಗ ಎಷ್ಟು ಚೆನ್ನಾಗಿದೆ ನೋಡಿ. ಗಾಳಿ ಮೊದಲು ಊದ್ದಾಗ ಇರುವೆ ಅಲಗಾಡ್ತು. ಆಮೇಲೆ ನಾನು ನೋಡ್ತಾ ಇದ್ದೆ, ಇನ್ನು ಸ್ವಲ್ಪ ಜೋರಾಗಿ ಗಾಳಿ ಊದಿದ್ರು ಇರುವೆ ಯಾವುದೋ ಆಂಗಲ್ ಕಾಲ್ ಮಾಡ್ಕೊಂಡು ನಿಂತು ಬಿಟ್ಟಿತ್ತು, ಇರುವೆ ಅಲಗಾಡ್ಲೇ ಇಲ್ಲ ಅಣ್ಣ ಅಂತ. ನನಗೆ ಫೈನ್, ಇದು ನಾನು ನೋಡಿದ್ದೀನಿ, ಏನು ವಿಶೇಷ ಇದರಲ್ಲಿ. ಅವನಂದ ಈ ಆಂಗಲ್ ಅಲ್ಲಿ ಪಿಲ್ಲರ್ಗಳನ್ನು ಹಾಕಿದ್ರೆ ಬಿರುಗಾಳಿಗೂ ಬೀಳದ ಮನೆಗಳನ್ನು ಕಟ್ಟಬಹುದು ಅಂತ ನನ್ಗೆ ಯಾಕೋ ಅನ್ನಿಸ್ತಿದೆ. ಅದು ಯಾವ ಒಂದು ಕ್ಷಣ ಗಾಬರಿ ಆಗುತ್ತೆ. ಏನ್ ತಲೆ ಇದೆಪ್ಪ ಇವತ್ತು. ನಾನು ಹೇಳಿದೆ, ಶಿವನಂಜು ಯಾವ ಕಾರಣಕ್ಕೂ ಬೇಸಿಕ್ ಸೈನ್ಸ್ ಬಿಟ್ಟು ಹೊರಗೆ ಬರಬೇಡ ಅಂತ. ಆದ್ರೆ ಮನೇಲಿ ಒತ್ತಡ ಇತ್ತು, ಬಡತನ ಇತ್ತು. ಹುಡುಗ BE ಮುಗಿಸಿ ಯಾವುದೋ ಕಾಲೇಜಲ್ಲಿ ಲೆಕ್ಚರ್ ಆಗ್ಬಿಟ್ಟ. ಆದ್ರೆ ಒಳಗಿನ ತುಳಿತಾ ಇತ್ತಲ್ಲ, ಬಿಡ್ಲಿಲ್ಲ ಅವನ್ನ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಸೇರ್ಕೊಂಡ. ಅಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಸಂಶೋಧನೆಗಳಲ್ಲಿ ಪಾಲ್ಗೊಂಡ. ಅವನ ಅನೇಕ ಸಂಶೋಧನಾ ಪ್ರಬಂಧಗಳು ಈಗಾಗಲೇ ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳಲ್ಲಿ ಪ್ರಕಟವೂ ಆಯಿತು. ಪ್ರಕಟ ಆದ ನಂತರ ಒಂದಿನ ಸಿಕ್ಕಾಗ ನಾನು ಕೇಳ್ತಿದ್ದೆ, ಶಿವನಂಜು ಏನ್ ನಡೀತಿದೆ ಈಗ? ಅವನಂದ, ಅಣ್ಣ ಹೊಸದೊಂದು ಸಂಶೋಧನೆ ಕೈ ಹಾಕಿದೀವಿ, ಅದರ ರಿಸಲ್ಟ್ ಬರ್ತಿದೆ ಅಣ್ಣ. ಸತ್ಯ ಹೇಳ್ತೀನಿ, ಈ ರಿಸಲ್ಟ್ಗೆ ನೊಬೆಲ್ ಬರಬೇಕು, ಇಲ್ಲ ಇದರ ಆಧಾರದ ಮೇಲೆ ಯಾರು ಸಂಶೋಧನೆ ಮಾಡ್ತಾರಲ್ಲ ಅವ್ರಿಗೆ ನೊಬೆಲ್ ಬರಬೇಕು ಅಂತ ಶ್ರೇಷ್ಠ ಸಂಶೋಧನೆಗೆ ನಾವು ಕೈ ಹಾಕಿದ್ದೀವಿ ಅಂತ ಗಟ್ಟಿಯಾಗಿ ತಪ್ಕೊಂಡೆ. ವಾ, ಇನ್ನು 10 ವರ್ಷದ ನಂತರವಾದರೂ ನನ್ನ ದೇಶದ ಹೆಸರನ್ನ ಬೇರೆ ದಿಕ್ಕಲ್ಲಿ ಬರಿಬೇಕು ಅನ್ನುವಂತ ಒಂದು ಕಲ್ಪನೆಯನ್ನು ತಲೆಗೆ ಹಾಕೊಂಡಿದ್ದೀರಪ್ಪ, ಶುಭಾಷ್ ಅಂತ ಹೇಳಿ ಅವನು ತಬ್ಕೋಬೇಕು ಅಂತ ನನಗೆ ಅನ್ನಿಸ್ಬಿಟ್ಟಿತ್ತು. ಎಂತ ಸಂಗತಿ ನೋಡ್ರಿ, ನಮ್ಮ ನಡುವೆ ಇರೋಂಥ ಆರ್ಡಿನರಿ ಹುಡುಗ, ಮೈಸೂರಿನ ಹುಡುಗ, ಅವನ ತಲೆಯೊಳಗೆ ಇಷ್ಟು ಚೇರುಗಳು ಕಡಿಬೋದಾದ್ರೆ ನಮ್ಗೇನ್ರಿ ಧಾಡಿ? ಯಾಕೆ ಧಾಡಿ ಅಂತಂದ್ರೆ ಸೇಫರ್ ಝೋನ್ ಅಲ್ಲಿ ಇರಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀವಿ. ಮಿತ್ರರೇ, ಸೇಫರ್ ಝೋನ್ ಅಲ್ಲಿ ಇರೋರು ಭಾರಿ ದೊಡ್ಡ ಸಾಧನೆ ಜೀವನದಲ್ಲಿ ಮಾಡಿಲ್ಲ. ಯಾರು ಯಾವಾಗಲೂ ಸವಾಲುಗಳನ್ನು ಎದುರಿಸ್ತಿದ್ದಾರೋ ಅವರು ಮಾತ್ರ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿರೋದು. ದೊಡ್ಡ ಸಾಧನೆ ಆಗಬೇಕು ಅಂದ್ರೆ ಅಂತ ಸವಾಲಿಗೆ ಸಿದ್ಧರಾಗಿ. ಕರ್ನಾಟಕ ಅನ್ನೋ ಈ ನಾಡು ಇಂಥ ಸವಾಲುಗಳನ್ನು ಎದುರಿಸಿ ಶ್ರೇಷ್ಠ ಸಂಗತಿಗಳನ್ನ ಭಾರತಕ್ಕೇನು ಇಡೀ ಜಗತ್ತಿಗೆ ಪ್ರಸ್ತುತ ಮಾಡಿದಂತ ಶ್ರೇಷ್ಠ ವ್ಯಕ್ತಿಗಳ ಬೀಡು. ಯಾವಾಗಲಾದ್ರೂ ಇಂಜಿನಿಯರ್ ಅಂತಂದಾಗ ಒಮ್ಮೆ ವಿಶ್ವೇಶ್ವರಯ್ಯನನ್ನ ನೆನಪಿಸ್ಕೊಳ್ಳಿ. ಎಂತ ದಂತಕತೆ ಆಗೋಗ್ಬಿಟ್ರು ಅಂತ ಆ ವ್ಯಕ್ತಿ ನೆನಪಿಸ್ಕೊಂಡಾಗಲ್ಲ ಒಮ್ಮೆ ಮೈ ನವಿರೇಳುತ್ತೆ. ಯಾಕಿಂತ ಸಾಧನೆ ಆಯ್ತು ಗೊತ್ತೇನು? ಅವರೊಳಗಿದ್ದಂತ ದೇಶಭಕ್ತಿ 100 ಮಡಿಯಾಗಿತ್ತು. ಎಂತ ದೇಶಭಕ್ತಿ ಇತ್ತು ಅಂತಂದ್ರೆ, ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಮಹಾರಾಜರ ಕರೆದು ಹೇಳಿದ್ರಂತೆ, ಈ ನಮ್ಮ ದಸರಾ ಟೈಮ್ನಲ್ಲಿ, ದಸರಾ ಸಂದರ್ಭದಲ್ಲಿ ಅನೇಕ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಬರ್ತಾರೆ, ಭಾರತೀಯರು ಬರ್ತಾರೆ, ಕೂತ್ಕೊಳ್ಳೋ ವ್ಯವಸ್ಥೆ ನೋಡ್ಕೊಂಡು ಬನ್ನಿ ಅಂತ. ವಿಶ್ವೇಶ್ವರಯ್ಯನವರು ಬಂದ್ರು, ನೋಡಿದ್ರು, ಕಾಲ ಬೇಜಾರಾಯ್ತು ಅವರಿಗೆ. ಕೂತ್ಕೊಳ್ಳೋ ವ್ಯವಸ್ಥೆ ಹೆಂಗಿತ್ತು ಗೊತ್ತೇನು? ಬ್ರಿಟಿಷರಿಗೆಲ್ಲ ಕುರ್ಚಿ, ಭಾರತೀಯರಿಗೆಲ್ಲ ನೆಲದ ಮೇಲೆ. ವಿಶ್ವೇಶ್ವರಯ್ಯನವರು ಬಂದ ತಕ್ಷಣ ಎಲ್ಲ ಕುರ್ಚಿಗಳನ್ನು ತೆಗೆಸಿದ್ರು. ಈ ಬಾರಿ ಎಲ್ಲರೂ ನೆಲದ ಮೇಲೆ ಅಂತ. ಮಹಾರಾಜರಿಗೆ ಗಾಬರಿ ಆಗ್ಬಿಟ್ರು, ಬ್ರಿಟಿಷರು ನೆಲದ ಮೇಲೆ ಕೂತ್ಕೊಳ್ತಾರ? ದಿವಾನ್ರಂದ್ರು, ಹಂಗಿದ್ಮೇಲೆ ಭಾರತೀಯರು ನೆಲದ ಮೇಲೆ ಕೂತ್ಕೊಳ್ಳಲ್ಲ, ಅವರಿಗೂ ಚೇರ್ ಹಾಕಿಸ್ತೀನಿ ನಾನು. ಹಾಕಿಸಿದ್ರೆ ಎಲ್ರಿಗೂ ಚೇರು, ಇಲ್ಲ ಅಂದ್ರೆ ಎಲ್ರಿಗೂ ನೆಲ. ಯಾವುದು ಅಂತ ಯೋಚನೆ ಮಾಡಿ, ಇದು ನನ್ನ ಭಾರತ ಅಂತ. ನನ್ನ ಭಾರತೀಯ ಪದೇ ನೆನಪಿಸ್ಕೊಡ್ತೀನಿ ನಾನು. 5 ನಿಮಿಷ ನನ್ನ ಮಾತನ್ನು ಮುಗಿಸ್ತೀನಿ, ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ. ಈ ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಇದ್ದಾರೆ, ಯಾವತ್ತಾದ್ರೂ ನಾನು ಹೇಳ್ತೀನಿ, ದಯವಿಟ್ಟು ಕರೆಸಿ ಅವ್ರ ಜೊತೆ ಮಾತಾಡಿ, ಒಂದು ಸಂವಾದ ಕೂತ್ಕೊಳ್ಳಿ. ಒಬ್ಬ ಹುಡುಗ 7ನೇ ಕ್ಲಾಸ್ನಲ್ಲಿ ಓದ್ತಿರ್ಬೇಕಾದ್ರೆ ಕ್ಲಾಸ್ನಲ್ಲಿ ಹಿಂದಿನ ಬೆಂಚ್ನಲ್ಲಿ ಕೂತಿರ್ತಿದ್ದ. ಅವ್ರ ಅಣ್ಣ ತುಂಬಾ ಬುದ್ಧಿವಂತ, ಯಾವಾಗಲೂ ಫಸ್ಟ್ ಬೆಂಚಲ್ಲಿ ಕೂತಿರ್ತಿದ್ದವನು. ಅಣ್ಣ ತಮ್ಮ ಒಂದೇ ಸ್ಕೂಲಲ್ಲಿ ಓದಿ, ಅಣ್ಣ ಬುದ್ಧಿವಂತ, ತಮ್ಮ ದಟ್ಟ ಆಗ್ಬಿಟ್ರೆ ಕಥೆ ಏನು ಅಂತ ಅಣ್ಣ ತಮ್ಮಂದ್ರಿಗೆ ಗೊತ್ತು. ಮೇಷ್ಟ್ರುಗಳು ಯಾವಾಗಲೂ ಹೇಳೋದು, ನಿಮ್ಮ ಅಣ್ಣ ಇದ್ದ, ನೀವು ಸತ್ಯ ಹೋಗ್ಬೇಕು ಅಲ್ಲೇ. ಈ ಹುಡುಗ ಕೊನೆ ಬೆಂಚಲ್ಲಿ ಕೂತಿರ್ತಿದ್ದ, ಅದು ತುಂಬಾ ಶಾರ್ಪು. ಇವ್ರಿಗೆ ಅಕ್ಕಪಕ್ಕದ ಹುಡುಗರೆಲ್ಲ ತಾನೇ ಕಂಪ್ಯೂಟರ್ ಇಂಟರ್ನೆಟ್ ಇಂಟ್ರಡ್ಯೂಸ್ ಆದ ಟೈಮ್ ಅದು. ಈ ಹುಡುಗರಿಗೆ ಅಕ್ಕಪಕ್ಕದವ್ರು ಹಂಗಿಸ್ತಿದ್ರು, ಮನೇಲಿ ಇಂಟರ್ನೆಟ್ ಇಲ್ಲ. ಇವ್ನು ಬಹಳ ಬೇಜಾರು ಮಾಡ್ಕೊಳ್ತಿದ್ದ, ಏನ್ ಮಾಡ್ಬೇಕು, ಇಮೇಲ್ ಇಲ್ಲ ಅಂತ ಎಲ್ಲರೂ ಹಂಗಿಸ್ತಾರಲ್ಲ ಅಂತ. 7ನೇ ಕ್ಲಾಸಿನ ಹುಡುಗ ಕ್ಲಾಸಿಂದ ಹೊರಗೆ ಹೋಗ್ಬೇಕಾದ್ರೆ ನೋಡ್ತಾನೆ ಒಂದು ಸೈಬರ್ ಕೆಫೆ ಇದೆ. ಆದ್ರೆ ಸೈಬರ್ ಕೆಫೆಗೆ ಹೋಗೋ ದುಡ್ಡಿಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಇವನು ಅಲ್ಲಿಗೆ ಹೋಗ್ಬಿಟ್ಟು ಸೈಬರ್ ಸೆಂಟರ್ ಅಂತ ಕೇಳ್ದ. 12 ಗಂಟೆಯಿಂದ 4 ಗಂಟೆವರೆಗೂ ಕ್ಲೋಸ್ ಮಾಡಿರ್ತೀಯ, ನನಗೆ ಕ್ಲಾಸ್ 12 ಗಂಟೆಗೆ ಮುಗಿಯುತ್ತೆ, 12ರಿಂದ 4 ನಾನು ಸೈಬರ್ ಕೆಫೆ ನೋಡ್ಕೋತೀನಿ, ಬಂದಿರೋ ದುಡ್ಡು ನಿನಗೆ, ನಾನೊಂದು ಕಂಪ್ಯೂಟರ್ ಯೂಸ್ ಮಾಡ್ತೀನಿ ಇಂದ. ಬಾರ್ಡರ್ ಸಿಸ್ಟಮ್ ಪ್ರಾಬ್ಲಮ್ ಇಲ್ಲ, ಆಯ್ತು ಅಂದ್ರು. ಇನ್ನು 12ರಿಂದ 4 ಹೋಗ್ತಿದ್ದ. ಬೇರೆಯವರಾಗಿದ್ರೆ ಇಮೇಲ್ ಮಾಡ್ತಿದ್ರು, ಹೆಚ್ಚಂದ್ರೆ ಒಂದಷ್ಟು ಗೇಮ್ಸ್ ಆಡ್ತಿದ್ರು, ಕೊನೆಗೆ ಮಾಡಬಾರ್ದು ಒಂದಷ್ಟು ನೋಡಬಾರದು ಒಂದಷ್ಟು ಆದ್ರೆ ಈ ಹುಡುಗ ಈ ಜಾತಿಗೆ ಸೇರಿದವನಲ್ಲ. ಈ ಹುಡುಗ ಏನ್ ಮಾಡ್ದ ಗೊತ್ತಾ? ಅಲ್ಲಿ ಕೂತವನು ಯಾವ ಇಮೇಲ್ ನಾನು ಯೂಸ್ ಮಾಡ್ತಿದ್ದೀನೋ ಇದಕ್ಕೆ ಬೇಕಾಗಿರೋ ವ್ಯವಸ್ಥೆಯನ್ನು ರೂಪಿಸೋದು ಹೇಗೆ ಅಂತ ತಲೆ ಕೆಡಿಸ್ಕೊಂಡ. ಇದು ಹೆಂಗ್ ಕೆಲಸ ಮಾಡ್ತಿದೆ ಅಂತ ಆ ಎದುರಿಗೆ ಕಾಣುವ ಸ್ಕ್ರೀನಿನ ಹಿಂಭಾಗ ಏನು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
HTML ಅನ್ನು ಕಲ್ತ. ನಮ್ಗೆ HTML ಅಂದ್ರೆ ತಲೆನೋವು ಅಂತೀವಿ. 7ನೇ ಕ್ಲಾಸಿನ ಹುಡುಗ HTML ಕಲ್ತು ತಾನೇ ಒಂದು ವೆಬ್ಸೈಟ್ ಅನ್ನು ಡಿಸೈನ್ ಮಾಡಿ ಅಪ್ಲೋಡ್ ಕೂಡ ಮಾಡಿಬಿಟ್ಟ. ಅದನ್ನ coolhindustan.com ಅಂತಿತ್ತು. ಅವ್ನ ಮನೆಯವರಿಗೆಲ್ಲ ತೋರಿಸಿ ಬಹಳ ಖುಷಿ ಪಟ್ಟ, ಈಗ ನಾನೇ ಮಾಡಿದ್ದು, ಹಾಗೆ ಮಾಡಿದ್ದು, ಹೀಗೆ ಮಾಡಿದ್ದು ಅಂತ. ಆದ್ರೆ ದುರ್ದೈವ, ಅವ್ನು 4-6 ದಿನ ಖುಷಿ ಪಡೋದ್ರ ವೇಳೆಗೆ ಪುಣ್ಯಾತ್ಮರು ಯಾರೋ ಅದನ್ನ ಹ್ಯಾಕ್ ಮಾಡಿ coolpakistan.com ಮಾಡ್ಬಿಟ್ಟು. ಆದ್ರೆ ಇವನಿಗೆ ತಲೆ 100 ದಿಕ್ಕಲ್ಲಿ ಐಡಿಯಾ ಬರ್ತಿತ್ತು. ಇವನ್ ತನ್ನ ಅಪ್ಪನಿಗೆ ಹೋಗಿ ಹೇಳಿದ, ಅಪ್ಪ ನನ್ ಸ್ಕೂಲ್ ಹೋಗೋಕ್ಕಿಂತ ಖುಷಿ ಒಂದು ಕಂಪನಿ ಕಟ್ಟೋದ್ರಲ್ಲಿ ಅಂತ. ನಾನೊಂದು ಕಂಪನಿ ಮಾಡಬೇಕು ಅಂತಿದ್ದೀನಿ. ಆ ಕಂಪನಿ ಎಲ್ಲ ಸ್ಕೂಲ್ಗಳನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅಟೆಂಡೆನ್ಸ್ ಮೇಂಟೈನ್ ಮಾಡೋದು ಹೆಂಗೆ ಅನ್ನೋದು ಕುರಿತಂತೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ, ನನಗೆ ಈ ಕಂಪನಿ ಮಾಡ್ಕೊಡ್ಲಿಕ್ಕೆ ಸ್ವಲ್ಪ ದುಡ್ಡು ಕೊಡ್ತೀಯ ಅಂದ್ರೆ ಅಪ್ಪ ತಲೆ ಮೇಲೆ ಒಂದು ಕೊಟ್ಟರು. ಮೊದಲು SSLC ಮುಗಿಸು, ಆಮೇಲೆ ಓದಿದ್ದು ನೋಡಿ. ಹುಡುಗ ಸುಮ್ಮನಿರಲಿಲ್ಲ, ಇಮೇಲ್ ಮಾಡ್ದ. ಈ ದೇಶದ ಹಣಕಾಸು ಸಚಿವರಿಗೆ ಇಮೇಲ್ ಮಾಡ್ದ, ಸರ್ ಒಂದು ಕಂಪನಿ ತೆಗಿಬೇಕು ಅಂತಿದ್ದೀನಿ, ಸ್ವಲ್ಪ ದುಡ್ಡು ಕೊಡ್ತೀರಾ? 7ನೇ ಕ್ಲಾಸ್ ಮುಗಿಸಿ 8ನೇ ಕ್ಲಾಸಿಗೆ ಬಂದವನಷ್ಟೇ. ಆ ಟೈಮ್ನಲ್ಲಿ ಅವನು ಹಣಕಾಸು ಸಚಿವರು ಉಲ್ಟಾ ರಿಪ್ಲೈ ಮಾಡಿದ್ರು, ಪುಣ್ಯ ಅಷ್ಟಾದ್ರು. ಅವ್ರಂದ್ರು, ಈ ದೇಶದಲ್ಲಿ 18 ಆಗೋದ್ರವರೆಗೂ ಒಂದು ಅಕೌಂಟ್ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ, ಇದು ಕಂಪನಿ ತೆಗಿಲಿಕ್ಕಿಲ್ಲ. 18 ಆಗೋರು ಕಾಯಿ ಅಂತ. ಅಪ್ಪ SSLC ಮುಗಿಲಿ ಅಂದ್ರು, ಹಣಕಾಸು ಸಚಿವರು 18 ಆಗಲಿ ಅಂತಂದ್ರು. ಹುಡುಗನಿಗೆ ತುಡಿತ ಸುಮ್ಮನಿರಲಿಲ್ಲ. ಅವ್ನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಗೆ ಪತ್ರ ಬರೆದ, ಸರ್ ನಂದು ಇಂಥ ಐಡಿಯಾ ಇದೆ, ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಯೂನಿವರ್ಸಿಟಿ ರೆಡಿಲಿ ಅಗ್ರೀಡ್, ನೀನು ಫಸ್ಟ್ ಹೊರಡಪ್ಪ ಅಲ್ಲಿಂದ, ನೀನು ಇಲ್ಲಿ ಬಂದ್ಬಿಡು ಅಂತ ಯೂನಿವರ್ಸಿಟಿ ಅವನಿಗೆ ಕಳಿಸ್ಕೊಡ್ತು. ಅವನಿಗೆ 15ಕ್ಕೂ ಸಪೋರ್ಟ್ ಮಾಡ್ತು. ಒಂದು ಕಂಪನಿ ಕಟ್ಟಲಿಕ್ಕೆ ಬೇಕಾಗಿರುವಂತ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತು. ಜಗತ್ತಿನ ಯಂಗೆಸ್ಟ್ CEO ಆಗಿ ಸುಹಾಸ್ ಗೋಪಿನಾಥ್ ನಿರ್ಮಾಣಗೊಂಡಾಗ 14 ವರ್ಷ ವಯಸ್ಸಾಗಿತ್ತು. ತುಂಬಾ ಒಳ್ಳೆ ಮಿತ್ರ ಸುಹಾಸ್. ನಾನು ಸುಹಾಸ್ ಕೇಳಿದೆ, ಸುಹಾಸ್ ಆ ಟೈಮ್ನಲ್ಲಿ ನಿಂಗೆ ಮರಲಿಕ್ಕಾಗದೇ ಇರೋ ಘಟನೆ ಏನಾದ್ರು ಇದೆಯಾ ಅಂತ. ಅವನ ಕಣ್ಣು ಒಂದು ಕ್ಷಣ ತುಂಬಿಕೊಡ್ಬಿಡ್ತು. ಅವನ ತಾಯಿ ಪಕ್ಕದಲ್ಲೇ ಇದ್ರು. ಅವ್ನು ಹೇಳ್ದ, ಚಕ್ರವರ್ತಿ ಒಂದೇ ಒಂದು ಘಟನೆ ನನಗೆ ಈಗಲೂ ನೆನಪಾಗುತ್ತೆ. ಕ್ಯಾಲಿಫೋರ್ನಿಯಾಕ್ಕೆ ನೀನು ಹೋದಾಗ ಕೇಳಿದ್ರಂತೆ, ನಿಂಗೆ ಯಾವಾಗಂದ್ರೆ ಅವಾಗ ರಜಾ ಕೊಡ್ಲಿಕ್ಕೆ ಆಗಲ್ಲಪ್ಪ, ವರ್ಷದಲ್ಲಿ ಈ ಸಂಡೇಸು ಸ್ಯಾಟರ್ಡೇಸು ಬಿಟ್ಟು 2 ದಿನ ಎಕ್ಸ್ಟ್ರಾ ರಜಾ ಕೊಡೋದು ಅಂದ್ರೆ ನಿಂಗೆ ಯಾವತ್ತು ಕೇಳ್ತೀಯ ಅಂದ್ವಿ. ಬಹುಶಃ ನನ್ನನ್ನು ನಿಮ್ಮನ್ನು ಕೇಳಿದ್ರೆ ನನ್ನ ಬರ್ಡೇ ಕೊಡು ಅಂತ ಕೇಳ್ತಿದ್ವೇನೋ, ಮತ್ತೇನೋ ಕೇಳ್ತಿದ್ವೇನೋ. ಆ ಹುಡುಗ ಹೇಳಿದಂತೆ, ಸರ್ ನಮ್ದೊಂದು ವಿಶೇಷ ಹಬ್ಬ ಇದೆ, 2 ಹಬ್ಬ. ಆ 2 ಹಬ್ಬಕ್ಕೆ ಕೊಡಿ, ಒಂದು ಆಗಸ್ಟ್ 15, 2ನೇ ಜನವರಿ 26 ಅಂದ್ಬಿಟ್ಟು ನಂಗೆ ಹಬ್ಬಗಳನ್ನ ಆಚರಣೆ ಮಾಡಬೇಕು, ರಜೆ ಕೊಡಿ ಅಂತ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಕೇಳ್ತಿದ್ದೆ. ನಿನ್ ಜೀವನದಲ್ಲಿ ಬಹಳ ಖುಷಿಯಾದ ದಿನ ಯಾವತ್ತು ಅಂತ. ನನ್ನ 18ನೇ ಬರ್ಡೇ ಅಂತಂದ ಅವನು. ನಾನು ಕೇಳಿದೆ ಯಾಕೆ? ಅವನಂತ 18ನೇ ಬರ್ಡೇ ದಿನ ಅಲ್ಲಿಂದ ಭಾರತಕ್ಕೆ ಬಂದೆ, ನನ್ನ ಕಂಪ್ನಿನಿಂದ ಅಧಿಕೃತವಾಗಿ ಶುರು ಮಾಡಿದೆ. ಎಲ್ಲಿವರೆಗೂ ಶುರು ಮಾಡೋ ರೂಲ್ಸ್ ಇರ್ಲಿಲ್ವಲ್ಲ. ಇನ್ನು ಶುರು ಮಾಡಿ 44 ರಾಷ್ಟ್ರಗಳಲ್ಲಿ ಒಂದು ಕಂಪನಿ ಅಷ್ಟೊತ್ತಿಗೆ ಕೆಲಸ ಮಾಡ್ತಿತ್ತು. 44 ರಾಷ್ಟ್ರಗಳ ಆ ಕಂಪನಿಗೆ ಪತ್ರ ಬರೆದು ಹೇಳಿದಂತೆ, ಇನ್ ಮುಂದೆ ನಿಮ್ಮ ಹೆಡ್ ಆಫೀಸು ಭಾರತದಲ್ಲಿರುತ್ತೆ ಅಂತ. ಇವತ್ತು ಆ ಹುಡುಗರಿಗೆ ಈಗ 28, ಬಹಳ ದೊಡ್ಡದಾಗಿ ಏನ್ ಬೆಳೆದ್ಬಿಟ್ಟಿಲ್ಲ. 28ರ ಈ ಹುಡುಗ, ನಾನು ಕೇಳ್ತಿದ್ದೆ, ತಮಾಷೆ ಮಾಡ್ತಿದ್ದೆ, ನಿಂಗೆ ಬಹಳ ಫನ್ನಿ ಅನ್ಸಿದ್ದೇನು ಜೀವನದಲ್ಲಿ ಅಂತ. ಅವನಂತ ಏನೂ ಇಲ್ಲ, ನನ್ನ ಕ್ಲಾಸ್ ನಲ್ಲಿ ಮುಂದಿನ ಬೆಂಚಲ್ಲಿ ಕೂತ್ಕೊಳ್ತಿದ್ದ ಹುಡುಗರು ನನ್ನ ಕಂಪನಿಲಿ ಇವತ್ತು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸಂಗತಿ ಅಂತ ಅನೇಕ ಬಾರಿ ಯಾರಿಗೆ ಹೊಸದರ ಯೋಚನೆ ಇರುತ್ತೋ ಅವನು ಶ್ರೇಷ್ಠವಾಗಿ ಬೆಳಿತಾನೆ. ಯಾರಿಗೆ ಯಾರೋ ನಡೆದಿದ್ದ ದಿಕ್ಕಲ್ಲೇ ನಾನು ಹೆಜ್ಜೆ ಹಾಕಬೇಕು ಅಂತಿರ್ತಾನೋ ಕಾಮನ್ ಆಗಿರ್ತಾನೆ. ಮಿತ್ರರೇ, ನಾನು ಬಹಳ ಕಳಕಳಿಯಿಂದ ಕೇಳ್ಕೊಳ್ಳೋದು, CMRITಯಲ್ಲಿ ಯಾರು ಓದ್ತಾ ಇದ್ದೀರೋ ನೀವ್ಯಾರು ಸಾಮಾನ್ಯವಾಗಿರ್ಬೇಡಿ. ನಿಮ್ಮ ಒಳಗಿರೋ ತುಡಿತಕ್ಕೆ ಜೀವ ತುಂಬಿ, ನಿಮ್ಗೆ ಯಾವ ತರದ ಸಹಕಾರ ಬೇಕೋ ಆ ಸಹಕಾರ ಮಾಡ್ಲಿಕ್ಕೆ ನಿಮ್ಮ ಕಾಲೇಜ್ ತಯಾರಾಗಿದೆ. ಅಷ್ಟೇ ಅಲ್ಲದೆ ಹೊರಗಡೆ ಒಂದು ದೊಡ್ಡ ತಂಡವನ್ನು ಕಟ್ಟಿ ನಾವು ತಯಾರಾಗಿ ನಿಂತಿದ್ದೀವಿ. ಹಂಗಿದ್ಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಈ ರಾಷ್ಟ್ರವನ್ನು ಕಟ್ಟೋಣ. ಈ ರಾಷ್ಟ್ರ ಪೂರ್ತಿ ನಿರ್ಮಾಣವಾಗಿ ಜಗದ್ಗುರುವಾಗಿ ನಿಂತಾಗ ಅಲ್ಲಿ ಕನ್ನಡದ ಕೊಡುಗೆ, ಬೆಂಗಳೂರಿನ ಕೊಡುಗೆ, CMRITಯ ಕೊಡುಗೆ ಏನು ಅನ್ನೋದನ್ನ ನಾವು ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಣ. ಅನ್ನೋದನ್ನ ಎಲ್ಲಿಗೂ ನಾನು ಅತ್ಯಂತ ಕಳಕಳಿಯಿಂದ ವಂದಿಸ್ತೀನಿ. ಒಂದು ಸಲ ಸೀಟಿ ಹಾಕಿದಷ್ಟೇ ಜೋರವಾಗಿ ಒಂದು ಜೈಕಾರ ಕೊಡಬೇಕು. ನಾನು ಭಾರತ್ ಮಾತಾ ಕೀ ಅಂತೀನಿ, ಜೈ ಹೇಳಬೇಕು. ಹೆಂಗ್ ಜೈ ಹೇಳಬೇಕು ಅಂತಂದ್ರೆ ಈ ಹಾಲಲ್ಲಿ ಯಾವತ್ತೂ ಅವ್ನು ಕೇಳಿರಬಾರ್ದು. ಒಂದ್ಸಲ ಕೊಡ್ತೀರ ನನ್ನ ಜೊತೆ ಆಗುತ್ತೆ ಅಂದ್ರೆ ಮಾತ್ರ. ನಾನು ಕಾರ್ಗಿಲ್ನ ಬುಡಕ್ಕೆ ಹೋಗಿದ್ದೆ, ಕಾರ್ಗಿಲ್ನ ಬೆಟ್ಟದ ಬುಡಕ್ಕೆ ಹೋಗಿದ್ದೆ. ಅಲ್ಲೊಬ್ಬ ಸೈನಿಕ ಇದ್ದ, ಸಿಖ್ ರೆಜಿಮೆಂಟ್ ಅವನ ಸೈನಿಕ ಕಾರ್ಗಿಲ್ನ ಕಥೆಗಳನ್ನ ಹೇಳ್ತಾ ಕಣ್ಣೀರ್ ಹಾಕ್ತಾ ಇದ್ದ. ನಾನು ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ, ಸುಮ್ಮನೆ ಕೇಳಿದೆ, ಏನಪ್ಪಾ ದಿನಕ್ಕೆ 8 ಗ್ರೂಪಿಗೆ ಕತೆ ಹೇಳ್ತೀಯಾ? ಅವನಂತ ಶನಿವಾರ ಭಾನುವಾರ ಅಂದ್ರೆ 40-50 ಗ್ರೂಪಿಗೆ ಹೇಳ್ತೀನಿ ಸರ್ ಅಂತ. ನಾನು ಕೇಳಿದೆ, 50 ಗ್ರೂಪಿಗೆ ಹೇಳ್ಬೇಕಾದ್ರೂ ಕಣ್ಣಲ್ಲಿ ನೀರು ಬರುತ್ತಾ? ಅವನಂತ ಕಾರ್ಗಿಲ್ ಯುದ್ಧದ ಟೈಮಲ್ಲಿ ನನ್ನನ್ನು ಬೇಸ್ ಕ್ಯಾಂಪಲ್ಲಿ ಕೆಲಸಕ್ಕೆ ಹಾಕ್ಬಿಟ್ಟಿದ್ರು ಸರ್. ನಾನು ಏನಾದ್ರೂ ಯುದ್ಧಕ್ಕೆ ಅಂತ ಹೋಗಿದ್ದಿದ್ರೆ ಇವತ್ತು ನಾನು ಕತೆ ಹೇಳ್ತಿರ್ಲಿಲ್ಲ, ನನ್ನ ಕತೆ ಯಾರಾದ್ರೂ ಹೇಳಿರ್ತಿದ್ರು ಸರ್. ಕಣ್ಣಲ್ಲಿ ನೀರು ಬರಲ್ಲ ಸರ್. ನನ್ನ ಬಂತು. ಅವ್ರ ಕತೆ ಪೂರ್ತಿ ಕೇಳಿದ್ದಾದ್ಮೇಲೆ ಅವ್ನು ನನಗದ್ದ, ಚಕ್ರವರ್ತಿ ಸಾರ್ ನಾನೊಂದ್ಸಲ ಭಾರತ್ ಮಾತಾಡ್ತೀನಿ ಅಂತೀನಿ, ಜೈ ಅಂತೀರಾ ಅಂದ್ರೆ ಶೋರ್ ಹೇಳ್ತೀವಿ ಹೇಳು ಅಂತ. ಅವನಂತ, ನೋಡಿ
ಮ್ಯಾಗಿ ತಿನ್ನೋರ್ ಜೈಕಾರ ಅಂದ್ರೆ ಬೇಡ, ರೊಟ್ಟಿ ತಿನ್ನೋರ್ ಜೈಕಾರ ಅಂದ್ರೆ ಬೇಡ. ಜನ ಇದ್ವಿ, ನಾವು ಜೈ ಅಂತ ಹೆಂಗ್ ಅಂದಿದ್ವಿ ಅಂತಂದ್ರೆ ಅವ್ನ ಕಣ್ಣಂಚಲ್ಲಿ ನೀರು ಬಂತು. ಯಾಕೆ ಹಿಂಗೆ ಅಂತ ಕೇಳಿದ್ರೆ ಸಿವಿಲಿಯನ್ಸ್ ಹಿಂಗ್ ಜೈಕಾರ ಆಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಅಂತ. ನನಗೆ ನಿಂಗೆ ಗೊತ್ತಿಲ್ಲ, ನೀನ್ ಒಂದ್ಸಲ ತಿರುಗಾಡ್ ನೋಡು, ಸಿವಿಲಿಯನ್ಸ್ ಒಳಗಿರುವಂತ ದೇಶಭಕ್ತಿ ಎಂತದ್ದು ಅಂತ ಗೊತ್ತಾಗತ್ತೆ ಅಂತ. ಒಂದ್ಸಲ ಮ್ಯಾಗಿ ತಿನ್ನೋರ್ದಲ್ಲ, ರೊಟ್ಟಿ ತಿನ್ನೋರ್ ಜೈಕಾರ ಒಂದ್ಸಲ ಜೊತೆ ಭಾರತ್ ಮಾತಾ ಕೀ